ಸೊ ಫಸ್ಟ್ 3 ಅವರ್ಸ್ 15 ಮಿನಿಟ್ಸ್ ಇದ್ದಿದ್ದನ್ನ ಈ ಸಲ 3 ಅವರ್ಸ್ ಮಾಡಿದ್ದಾರೆ, ಅಂದ್ರೆ 15 ಮಿನಿಟ್ಸ್ ಕಡಿಮೆ ಮಾಡಿದ್ದಾರೆ. ಇನ್ನು ಎರಡನೇ ಪಾಯಿಂಟ್ ಏನ್ ಸರ್ ಚೇಂಜಸ್ ಮಾಡಿದ್ದಾರೆ ಈ ವರ್ಷ ಅಂತ ನೋಡೋಕೋದ್ರೆ, ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ದ್ವಿತೀಯ PUC 2024 ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ನೀಲನಕ್ಷೆಗಳು ಅಕಾರ್ಡಿಂಗ್ ಟು ನ್ಯೂ ಪ್ಯಾಟ್ರನ್ 2024-25ನಲ್ಲಿ ಈ ಅಕಾಡೆಮಿಕ್ ಇಯರ್ನಲ್ಲಿ ಎಕ್ಸಾಮ್ ಬರೀತಿರ್ತಕ್ಕಂತಹ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ 3 ಕ್ವಶನ್ ಪೇಪರು, ಮೂರು ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಮೂರು ಬ್ಲೂ ಪ್ರಿಂಟ್ಸ್ ಅನ್ನುವಂಥದ್ದನ್ನ ಸೇಮ್ ಕ್ವಶನ್ ಪೇಪರ್ಗೆ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದು ಬಹಳನೇ ಉಪಯುಕ್ತವಾಗುವಂಥ ಮಾಹಿತಿ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್, ನೀವು ಅದಕ್ಕೊಂದು ಸಂಬಂಧಪಟ್ಟ ಹಾಗೆ ದ್ವಿತೀಯ PUC ಸುತ್ತೋಲೆ ಕೂಡ ಇದೆ. ಅಂದರೆ ಏನು, ಮಾದರಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಸುತ್ತೋಲೆ 24-25 ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೋಧಿಸುವ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ. ಕಾಲೇಜ್ ಹಂತದಲ್ಲಿ ಇದನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. 2024-25ನೇ ಸಾಲಿನ ದ್ವಿತೀಯ PUC ತರಗತಿಗಳಲ್ಲಿ ಬೋಧಿಸುವ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪದವಿ ಪೂರ್ವ ಪಠ್ಯಕ್ರಮ ಬೋಧಿಸುವ ಉಪನ್ಯಾಸಕರುಗಳಿಂದ ತಯಾರಿಸಿ ಮಂಡಳಿ ಜಾಲತಾಣದಲ್ಲಿ ಲಭ್ಯಗೊಳಿಸಲಾಗಿದೆ. ಅಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಫಾರ್ ದ ಫೈನಲ್ ಎಕ್ಸಾಮ್ ಆಲ್ಸೋ. ಇದನ್ನು ನಾವು ನೋಡಿಕೊಂಡು ಈಗ ನಮ್ಮ ಟೀಚರ್ಸು ಪ್ರತಿಯೊಬ್ಬರು ಸಹ ನಿಮ್ಗೆ ಏನು ಮಾಡ್ತಿರ್ತಾರೆ, ಕ್ವಶನ್ ಪೇಪರ್ಸ್ನ ಬೇರೆ ಕ್ವಶನ್ ಪೇಪರ್ಸ್ನ ಕೊಡ್ತಾ ಇರ್ತಾರೆ. ಆದರೆ ಈ 3 ಕ್ವಶನ್ ಪೇಪರು ಇಲ್ಲಿ ನೀವು ನೋಡ್ಬೋದು, ಬಹಳಷ್ಟು ಮುಖ್ಯವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಉಪನ್ಯಾಸಕರು ಅಂತಂದರೆ ಯಾರ್ಯಾರು ತುಂಬ ನುರಿತ ಉಪನ್ಯಾಸಕರಿಂದ ತಯಾರು ಮಾಡಿಸಿ ಅದನ್ನು ಇಲ್ಲಿ ಏನು ಮಾಡಿರೋದು ಅಂತಂದರೆ ಲಭ್ಯಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳು ಮುಂಬರುವ ಪರೀಕ್ಷೆಗಳಿಗೆ ಸಜ್ಜುಗೊಳಿಸೋದಕ್ಕೆ ಬಹಳ ಉತ್ತಮವಾದಂಥ ಫಲಿತಾಂಶವನ್ನು ತೆಗೆದುಕೊಳ್ಳೋದಕ್ಕೆ ಕಾಲೇಜಿನ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರುಗಳ ಹಂತದಲ್ಲಿ ಇದನ್ನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸೂಚಿಸಿದ್ದಾರೆ. ಈ ಹಿಂದೆ ಇರ್ತಕ್ಕಂಥ ಲಿಖಿತ ಪರೀಕ್ಷೆ 100 ಅಂಕಗಳಿಗಿತ್ತು. ಆ ಅಂಕಗಳ ಪರೀಕ್ಷೆಯನ್ನು ಉತ್ತರಿಸಲು ಪರೀಕ್ಷೆಯಲ್ಲಿ 3 ಗಂಟೆ 15 ನಿಮಿಷ ಕಾಲಾವಕಾಶ ನೀಡಲಾಗಿತ್ತು. ಈಗ 70-80 ಅಂದರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸು ನೀವು ನೋಡ್ಬೋದು 70 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ ಕಂಪ್ಯೂಟರ್ ಸೈನ್ಸು ಅಥವಾ ಬಯಾಲಜಿ, ಈ ಥರ ಫಿಸಿಕ್ಸ್, ಕೆಮಿಸ್ಟ್ರಿ ಇವೆಲ್ಲ 70 ಮಾರ್ಕ್ಸ್ಗೆ ಇರುತ್ತೆ. ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸು ಇವೆಲ್ಲ ನಿಮಗೆ ನೀವು ನೋಡ್ಬೋದು. ಅಥವಾ ಕಾಮರ್ಸಲ್ಲಿ ನೋಡೋಕೆ ಹೋದರೆ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸು, ಈ ಥರ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅವೆಲ್ಲ 80 ಮಾರ್ಕ್ಸ್ಗಿರುತ್ತೆ. ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದನ್ನ ಉತ್ತರಿಸಬೇಕಾಗಿರೋದ್ರಿಂದ ವಿದ್ಯಾರ್ಥಿಗಳು ಲಿಖಿತ ಪರೀಕ್ಷಾ ಅವಧಿಯನ್ನು 3 ಗಂಟೆ ಅಂತ ಹೇಳಿ ನಿಗದಿಪಡಿಸಲಾಗಿದೆ. ಇದೊಂದು ಚೇಂಜಸ್ ಅನ್ನುವಂಥದ್ದು ನಾವು ಗಮನಿಸಬೇಕು. ಫಸ್ಟು 3 ಅವರ್ಸ್ 15 ಮಿನಿಟ್ಸ್ ಇರ್ತಾ ಇತ್ತು ಎಕ್ಸಾಮ್ಗೆ. ಈಗ ನಿಮಗೆ ಕಾಲಾವಕಾಶ ನಿಗದಿಪಡಿಸಿರೋದು ಈ ವರ್ಷದಿಂದ ಅಂದರೆ 2024-25ರಿಂದ ಕೇವಲ 3 ಗಂಟೆ ಮಾತ್ರ. ಸೊ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ 15 ನಿಮಿಷಗಳು ಕಾಲಾವಕಾಶವನ್ನು ಹಾಗೂ ಉತ್ತರಿಸೋದಕ್ಕೆ 2 hours 45 minutes ಇದನ್ನು ಕರೆಕ್ಟಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಮೊದಲು 3 ಗಂಟೆ ನಿಮಗೆ ಬರೆಯೋದಕ್ಕೆ ಅವಕಾಶ ಸಿಗ್ತಿತ್ತು, 15 ನಿಮಿಷ ಎಕ್ಸ್ಟ್ರಾ ಸಿಗ್ತಿತ್ತು, ಅಂದರೆ 3 ಗಂಟೆ 15 ನಿಮಿಷ ಇರ್ತಾ ಇತ್ತು. ಈಗ ಟೋಟಲ್ 3 ಅವರ್ಸ್ ಇರೋದ್ರಿಂದ 2 ಗಂಟೆ 45 ನಿಮಿಷ ಮಾತ್ರ ಬರೆಯೋಕ್ಕೆ ಅವಕಾಶ ಸಿಗುತ್ತೆ. ಇನ್ನೊಂದು 15 ನಿಮಿಷ ನಿಮಗೆ ಓದಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ನಿಮಗೆ 2 hours 45 minutes ಮಾತ್ರ ಈ ಸಲ ಬರೆಯಲಿಕ್ಕೆ ಅವಕಾಶ ಸಿಗುತ್ತೆ. NSQF ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯಗಳಲ್ಲಿ 60-40 ಇತ್ತು. ಈ ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಬೇಕಾದ ಅವಧಿಯನ್ನು ಈ ಹಿಂದಿನಂತೆ 2 ಗಂಟೆ 30 ನಿಮಿಷಕ್ಕೆ ಮುಂದುವರಿಸಲಾಗಿದೆ. ಸೊ ಇನ್ನೇನು ಚೇಂಜಸ್ ಇಲ್ಲ. ಅದಕ್ಕೆ ಪರೀಕ್ಷಾ ದಿನಗಳಂದು ಪರೀಕ್ಷೆನ ಬೆಳಗಿನ ಅವಧಿಯಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಹಾಗೂ ಮಧ್ಯಾಹ್ನದ ಅವಧಿಯಲ್ಲಿ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಸುವುದು. ಅಂದ್ರೆ ಮಾರ್ನಿಂಗ್ ಅವರ್ಸ್ ಅಂತ ನೋಡಕ್ ಹೋದ್ರೆ 10ರಿಂದ 1, ಓಕೆ 3 ಅವರ್ಸ್ ಅಲ್ವಾ, 10ರಿಂದ 11, 11ರಿಂದ 12, 12ರಿಂದ 1 ಮಾರ್ನಿಂಗ್ ಸೆಷನ್ ಎಕ್ಸಾಮ್ ಇದ್ರೆ 3 hours 10 to 1. ಆಮೇಲೆ ಆಫ್ಟರ್ನೂನ್ ಸೆಷನ್ ಏನಾದ್ರು ಎಕ್ಸಾಮ್ಸ್ ಇದ್ರೆ 2 to 5 ಅಂತ ಹೇಳಿದ್ದಾರೆ, 2ರಿಂದ 3, 4, 5. ಸೊ ಈ ತರ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಚೇಂಜಸ್ ನ ನೀವು ನೋಡಬಹುದು. ಇಲ್ಲಿ 4ನೇ ಪಾಯಿಂಟ್,
ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಬೇಕಾದಂತಹ ಗರಿಷ್ಠ ಅಂಕಗಳು 50% ಅಂಕಗಳಿಗೆ ಆಯ್ಕೆ ಪ್ರಶ್ನೆಗಳನ್ನ ನೀಡಲಾಗಿದೆ. ಪ್ರಾಯೋಗಿಕ ಪರೀಕ್ಷೆ ಅಂತಂದ್ರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತ ನಾವೇನ್ ಕರಿತೀವಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ, ಅದೇ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ತರದ್ ಇರ್ತಾವಲ್ವಾ. ಸೊ ಕಂಪ್ಯೂಟರ್ ಸೈನ್ಸ್, ಗಣಕ ವಿಜ್ಞಾನ ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಇವೆಲ್ಲ 70 ಮಾರ್ಕ್ಸ್ ಇರ್ತದೆ ರಿಟರ್ನ್ ಎಕ್ಸಾಮ್ ಗರಿಷ್ಠ ಅಂಕಗಳು. ಸೊ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆ ಪ್ರಶ್ನೆಗಳನ್ನ ಒಳಗೊಂಡಂತೆ 105 ಅಂಕಗಳಿಗೆ ಪ್ರಶ್ನೆಗಳಿರ್ತವೆ. ಅಂದ್ರೆ ಅವೆಲ್ಲ ಎಕ್ಸ್ಟ್ರಾ ಕ್ವಶನ್ಸ್ ಇರ್ತವೆ, ನಿಮ್ಗೆ ಚಾಯ್ಸ್ ಸಿಗುತ್ತೆ. ಹಾಗೆಯೇ ಪ್ರಾಯೋಗಿಕ ರಹಿತ ಅಂದ್ರೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಗಳಲ್ಲಿ NSQF ಮತ್ತು ಹಿಂದೂಸ್ತಾನಿ ಸಂಗೀತವನ್ನ ಹೊರತುಪಡಿಸಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್. ಈಗ ಕಾಮರ್ಸ್ ಅಂತ ನೋಡಕ್ ಹೋದ್ರೆ 6 ಸಬ್ಜೆಕ್ಟ್ಸ್ ಬರುತ್ತಲ್ಲ, ಬಿಸ್ನೆಸ್ ಸ್ಟಡೀಸು, ಅಕೌಂಟ್ಸು, ಎಕನಾಮಿಕ್ಸ್, ವಾಟ್ ಎವರ್ ಮೇ ಬಿ, ಈ ತರದೆಲ್ಲ. ಮತ್ತೆ ಆರ್ಟ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಿಸ್ಟ್ರಿ, ಅದು ಪೊಲಿಟಿಕಲ್ ಸೈನ್ಸು, ಈ ತರದ್ದೆಲ್ಲ ಬರ್ತಾವಲ್ವಾ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್, ಸೈನ್ಸ್ಗೆ ಸಂಬಂಧ ಪಡದೇ ಇರತಕ್ಕಂತ ಒಂದು ವಿಷಯಗಳು. ಅವುಗಳಲ್ಲೆಲ್ಲ ಎಷ್ಟಿರ್ತವೆ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಗರಿಷ್ಠ ಅಂಕಗಳನ್ನ ನಾವು ಬರಿತಾ ಇರೋದು 80 ಮಾರ್ಕ್ಸ್ಗೆ. ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಆದ್ರೆ 80 ಮಾರ್ಕ್ಸ್ ಬರಿತಾ ಇದೀವಿ. ಸೊ ಇದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆ ಪ್ರಶ್ನೆಗಳನ್ನ ಒಳಗೊಂಡಂತೆ 120 ಮಾರ್ಕ್ಸ್ಗೆ ಅಂದ್ರೆ 120 ಅಂಕಗಳಿಗೆ ಪ್ರಶ್ನೆಗಳಿರ್ತವೆ. ಇದೊಂದು ರೀತಿ ಹೆಲ್ಪ್ ಆಗತ್ತೆ ನಿಮಗೆ, ಏನಕ್ಕೆ ಹೆಚ್ಚಿಗೆ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನುವಂಥದ್ದೆಲ್ಲ ಇರ್ತವೆ. ನೆಕ್ಸ್ಟ್ 5ನೇ ಒಂದು ಚೇಂಜಸ್ ನ ನೀವು ನೋಡೋದೇನು ಅಂದ್ರೆ, ಪ್ರತಿ ಮಾದರಿ ಪ್ರಶ್ನೆ ಪತ್ರಿಕೆಯು ಪ್ರತ್ಯೇಕ ನೀಲನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಅನ್ನುವಂಥದ್ನ ಹೊಂದಿದ್ದು, ಈ ನೀಲನಕ್ಷೆಗಳು ಕೊಟ್ಟಿರುವ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಮಾತ್ರ ಸೀಮಿತವಾಗಿರ್ತವೆ. ನೀಲನಕ್ಷೆಯು ಒಂದೇ ವಿಷಯದ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಿಗೆ ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಈಗ 3 ಕ್ವಶನ್ ಪೇಪರ್ಸ್ ಅನ್ನುವಂಥದ್ನ ಇಲ್ಲಿ ಕೊಟ್ಟಿದಾರಪ್ಪ, ನೀವು ನೋಡ್ಬೋದು. ಇದು ಮಾಡೆಲ್ ಕ್ವಶನ್ ಪೇಪರ್ 1 ಬ್ಲೂ ಪ್ರಿಂಟ್, ಮತ್ತೆ ಇದು ಮಾಡೆಲ್ ಕ್ವಶನ್ ಪೇಪರ್ 1 ಕ್ವಶನ್ ಪೇಪರ್, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 2 ಬ್ಲೂ ಪ್ರಿಂಟ್, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 2 ಕ್ವಶನ್ ಪೇಪರ್ ಸೆಕೆಂಡ್ ಕ್ವಶನ್ ಪೇಪರ್, ಹಾಗೆ 3ನೇ ಮಾಡೆಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್, ಹಾಗೆ 3ನೇ ಮಾಡೆಲ್ ಕ್ವಶನ್ ಪೇಪರ್. ಅಂದ್ರೆ 3 ಸೆಟ್ಸ್ ಸಪರೇಟ್ ಇದೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ 3 ಸೆಟ್ಸ್ದು ಏನು ಬ್ಲೂ ಪ್ರಿಂಟ್ ಸಹ ಬೇರೆ ಬೇರೆ ಇರುತ್ತೆ ಅನ್ನೋಂಥದ್ದನ್ನ ವಿದ್ಯಾರ್ಥಿಗಳು ಗಮನಿಸಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಕೊಟ್ಟಿರೋ 3 ಕ್ವಶನ್ ಪೇಪರ್ಸ್ 3 ಡಿಫರೆಂಟ್ ಬ್ಲೂ ಪ್ರಿಂಟ್ಸ್ ಇದೆ. ಆದ್ರೆ ವೆಯ್ಟೇಜ್ ಬೇರೆ ಇರ್ತದ ಸರ್, ಬೇರೆ ಬೇರೆ ಲೆಸನ್ಸ್ ಇರ್ತದ ಅಂತ ಅನ್ನೋದಾದ್ರೆ ಹಾಗಿರಲ್ಲ. ವೆಯ್ಟೇಜ್ ಸಂಬಂಧಪಟ್ಟಂತಹ ಅವ್ರು ಏನ್ ನಿಗದಿಪಡಿಸಿದ್ದಾರೆ ಅದರಲ್ಲಿ ಇರ್ತಕ್ಕಂತ ಒಂದು ಲೆಸನ್ಸ್ ವೆಯ್ಟೇಜ್ ನ ತಗೊಂಡಿರ್ತಾರೆ. ಆದ್ರೆ ಕ್ವಶನ್ಸ್ ನ ಪಿಕ್ ಮಾಡಿರೋದು ಫ್ರಮ್ ದ ಸೇಮ್ ಲೆಸನ್ಸ್ ಅಲ್ಲಿ ಬೇರೆ ಬೇರೆ ಕ್ವಶನ್ಸ್ ನ ಪಿಕ್ ಮಾಡಿರ್ತಾರೆ ಅಂತ ಅದರ ಅರ್ಥ. ಡಿಫರೆಂಟ್ ಕ್ವಶನ್ಸ್ ನ ಪಿಕ್ ಮಾಡಿರ್ತಾರೆ ಅವ್ರು ಕೊಡೋದಿಕ್ಕೆ ಅಂತ ಅರ್ಥ. ಸೊ ನಾವೀಗ ಕ್ವಶನ್ ಪೇಪರ್ ನ ನೋಡ್ಬಿಟ್ಟು ಒಂದ್ಸಲ ನೋಡಕ್ ಹೋದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಅವಾಗ ನಾನು ಹೇಳ್ತೀನಿ. ಸೊ ಪ್ರತಿ ವಿಷಯದಲ್ಲೂ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸುವಾಗ ಬೋಧನಾ ಅವಧಿ ಹಾಗೂ ವಿದ್ಯಾರ್ಥಿಗಳ ಅರಿವಿನ ಮಟ್ಟಗಳಿಗೆ ಅಂದ್ರೆ ಟೀಚಿಂಗ್ ಅವರ್ ವೈಸ್ ಅಂಡ್ ಇದೇನಿದು ಕಾಗ್ನೇಟಿವ್ ಲೆವೆಲ್ ವೈಸ್ ವೆಯ್ಟೇಜ್ ಅನ್ನುವಂಥದ್ದನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಎಷ್ಟು ಅವರ್ಸ್ ನಾವು ಟೀಚ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ಒಂದು ಪದ್ಯ ಇದೆ ಅಂತ ಇಟ್ಕೊಳಪ್ಪ, ಹಳೆಗನ್ನಡದ ಪದ್ಯ ಇದೆ, ಅರ್ಥ ಆಯ್ತಾ? ಅದಕ್ಕೆ ಮಿನಿಮಮ್ 6 ಅವರ್ಸ್ ನಾವು ಟೀಚ್ ಮಾಡಬೇಕು, ಟೀಚರ್ಸ್ ಪಾಠ ಮಾಡ್ಬೇಕಾದ್ರೆ. ಅದ್ರದ್ದು ವೆಯ್ಟೇಜ್ ನ ಜಾಸ್ತಿ ಇರುತ್ತೆ, ಅದರಲ್ಲಿ 6 to 7 ಮಾರ್ಕ್ಸ್ ನ ತಗೊಳ್ತಾರೆ. ಇನ್ನೊಂದು ಯಾವ್ದೋ ಒಂದು ಜಾಲಿ ಮರದಂತೆ ಈ ತರ ಸಿಂಪಲ್ ಒಂದು ಪೊಯಮ್ಸ್ ಇದಾವಲ್ವಾ, ಅವುಗಳೆಲ್ಲ 1 hour 2 hours ಅಲ್ಲಿ ಮುಗಿತಾ ಇರ್ತವೆ. ಅವುಗಳಿಗೆ ಹತ್ತಿ ಚಿತ್ತ ಮತ್ತು ಈ ತರದ್ದೆಲ್ಲ ಬರೀ 1 hour 2 hours ಮುಗಿತಾ ಇರ್ತದೆ 2 hours ಅಲ್ಲಿ. ಆವಾಗ ಅದ್ರದ್ದು ವೆಯ್ಟೇಜ್ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ನಾವ್ ಎಷ್ಟು ಅವರ್ಸ್ ನ ಟೀಚ್ ಮಾಡ್ತಿದೀವೋ ಅದಕ್ಕೆ ಅದರದೇ ಆದಂತಹ ವೆಯ್ಟೇಜ್ ನಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಕ್ವಶನ್ಸ್ ನ ತಗೋಬೇಕು ಅಂತ ಅದರ ಅರ್ಥ. ಈಗ ನಾನು ಕ್ವಶನ್ ಪೇಪರ್ ನ ಎಕ್ಸ್ಪ್ಲೇನ್ ಮಾಡೋದು ನಿಂಗೆ ಅರ್ಥ ಆಗುತ್ತೆ. ಅದು ಪ್ರತಿ ವಿಷಯದಲ್ಲೂ ಅಧ್ಯಾಯವಾರು ಅಂಕಗಳ ಹಂಚಿಕೆಯನ್ನ ಆಯಾ ಅಧ್ಯಾಯಗಳಿಗೆ ಮೀಸಲಾದ ಬೋಧನಾ ಅವಧಿಯ ಆಧಾರದ ಮೇಲೆ ನಿಗದಿಪಡಿಸಲಾಗಿದೆ. ಹೀಗೆ ನಿಗದಿಪಡಿಸಿರುವ ಅಂಕಗಳು ವ್ಯತ್ಯಾಸವಾಗದಂತೆ ಪ್ರಶ್ನೆ ಪತ್ರಿಕೆಗಳನ್ನ ತಯಾರಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿ ವಿಷಯದಲ್ಲೂ
ಸಬ್ಜೆಕ್ಟ್ಸು ಪ್ರತಿ ಸಬ್ಜೆಕ್ಟ್ಸ್ ನಲ್ಲಿ ನಾವು ಅಧ್ಯಾಯವಾರು ಅಂತಂದ್ರೆ ಲೆಸನ್ಸ್ ವೈಸ್ ಅಂಕಗಳನ್ನ ಹಂಚಿಕೆ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಅದನ್ನು ಅಷ್ಟೇ ನಾನು ಬ್ಲೂ ಪ್ರಿಂಟ್ ನ ತೋರಿಸ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಸೊ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸುವಾಗ ಪಠ್ಯ ಪುಸ್ತಕದಲ್ಲಿ ಮತ್ತು ಪ್ರಶ್ನೆ ಕೋಶದಲ್ಲಿ ಅಂದ್ರೆ ಕ್ವಶನ್ ಬ್ಯಾಂಕ್ ಅನ್ನುವಂಥದ್ನ ಏನ್ ಕೊಟ್ಟಿರ್ತಾರೆ, ಈಗ ಒಂದ್ ಲೆಸನ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಕ್ವಶನ್ಸ್ ಇರ್ತಾವಲ್ವಾ, ಆದ್ರಿಂದ ಹಾಗೂ ಪಠ್ಯ ಪುಸ್ತಕದ ಒಳಗಡೆನೂ ಸೇರಿಸಿ ಅಧ್ಯಾಯವಾರು ಕೊಟ್ಟಿರುವ ಪ್ರಶ್ನೆಗಳ ಜೊತೆಗೆ ಹೊಸ ಪ್ರಶ್ನೆಗಳನ್ನ ಕೇಳಲು ಅವಕಾಶವಿದ್ದು ಅಂತ ಹೇಳಿದ್ದಾರೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಇಷ್ಟ ದಿವಸ ಏನಾಗ್ತಿತ್ತು ಅಂತಂದ್ರೆ ಬರೀ ಆ ಲೆಸನ್ಸ್ ನ ಹಿಂಬದಿಯಲ್ಲಿ ಅವ್ರು ಏನು ಸಮ್ ಕ್ವಶನ್ಸ್ ನ ಕೊಟ್ಟಿರ್ತಾರೆ ಅದರಿಂದನೇ ಪಿಕ್ ಮಾಡ್ತಿದ್ರು ಕ್ವಶನ್ಸ್. ಬಟ್ ಈಗ ಅದೇ ಲೆಸನ್ಸ್ದು ಒಳಗಡೆನೂ ಸಹ ಏನ್ ಮಾಡ್ಬೋದು, ಕ್ವಶನ್ಸ್ ನ ಕೇಳಬಹುದು. ಇದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ ಹೇಳ್ತಾರಂಥದ್ದು? ಅವಕಾಶ ಇದ್ದು ಸದರಿ ಪ್ರಶ್ನೆಗಳ ಪರಿಕಲ್ಪನೆ ಅಂದ್ರೆ ಕಾನ್ಸೆಪ್ಟ್ಸ್ ನ ಆಧಾರದಲ್ಲಿ ಪಠ್ಯದಲ್ಲಿರುವಂತೆ ಎಚ್ಚರ ವಹಿಸ್ತಕ್ಕಂಥದ್ದು. ಅಂದ್ರೆ ಆ ಕಾನ್ಸೆಪ್ಟ್ಗೆ ತಕ್ಕಂತೆ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಒಳಗಡೆಗೆ ಕೂಡ ಅಂದ್ರೆ ಆ ಲೆಸನ್ಸ್ ಒಳಗಡೆ ಕೂಡ ನೀವು ಕ್ವಶನ್ಸ್ ನ ಪಿಕ್ ಮಾಡಿ ಆನ್ಸರ್ ಕ್ವಶನ್ಸ್ ನ ಕೇಳಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಕ್ವಶನ್ಸ್ ನಮ್ಗೆಲ್ಲಾ ಕ್ವಶನ್ಸ್ ಈಸಿ ಆಗ್ಬೇಕು, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಎಲ್ಲ ಇರ್ತವೆ ಅಂತ ಹೇಳಿದ್ವಲ್ಲ, ಅವೆಲ್ಲ ಈಸಿ ಆಗ್ಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಲೆಸನ್ಸ್ ಅಂಡ್ ಪೋಯಮ್ಸ್ ಮತ್ತೆ ದೀರ್ಘ ಗದ್ಯ ಏನಿರ್ತದೆ ಕಂಪ್ಲೀಟ್ ಓದಬೇಕು ಟೆಕ್ಸ್ಟ್ ಬುಕ್. ಇಲ್ದಿದ್ರೆ ನಾವು ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ಜ್ಞಾಪಕ ಇಟ್ಕೋಬೇಕು ಸ್ಟೂಡೆಂಟ್ಸ್. ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನ ಪಠ್ಯಕ್ರಮದಿಂದ ಹೊರತಾಗಿ ಅಂದ್ರೆ ಔಟ್ ಆಫ್ ಸಿಲೆಬಸ್ ನ ಕೇಳಬಾರದು ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಯಾರೋ ಒಂದೇನು ಲೆಸನ್ ಏನ್ ಕೊಟ್ಟಿರ್ತಾರೆ, ಲೆಸನ್ ಒಳಗಡೆ ನಾವು ಕ್ವಶನ್ಸ್ ನ ತಗೋಬಹುದು. ಅದ್ ಬಿಟ್ಬಿಟ್ಟು ಔಟ್ ಆಫ್ ಸಿಲೆಬಸ್ ಅಂದ್ರೆ ಬೇರೆ ಯಾವ್ದೋ ನಮಗೆ ಇಷ್ಟ ಬಂದಿರುವಂತ ಕ್ವಶನ್ಸ್ ನ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಚೇಂಜಸ್ ಆಗಿರ್ತಕ್ಕಂಥ ಮೇಜರ್ ಪಾಯಿಂಟ್ಸ್ ಅಲ್ಲಿ ಇದು ಕೂಡ ಒಂದು. ಅಂದ್ರೆ ಏನು, ಲೆಸನ್ಸ್ ಒಳಗಡೆ ಕೂಡ ಕ್ವಶನ್ಸ್ ನ ಕೇಳಬಹುದು ಅನ್ನೋಂಥದ್ದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಸ್ಟೂಡೆಂಟ್ಸ್. ಮತ್ತೆ 9ನೇ ಪಾಯಿಂಟ್ ನೋಡಿ, ಪಠ್ಯದಲ್ಲಿರುವ ಅಕ್ಷರ ಸಂಖ್ಯಾಯುಕ್ತ ಬೆಲೆಗಳನ್ನು ಅಂದ್ರೆ ಆಲ್ಫಾ ನ್ಯೂಮರಿಕಲ್ ವ್ಯಾಲ್ಯೂಸ್ ಅಂತ ಏನಿರ್ತವೆ ಅವುಗಳನ್ನ ಬದಲಾಯಿಸಿ ಪ್ರಶ್ನೆಗಳನ್ನ ರೂಪಿಸಲು ಅವಕಾಶ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು, ಪಠ್ಯದಲ್ಲಿರ್ತಕ್ಕಂಥ ಅಕ್ಷರ ಸಂಖ್ಯಾಯುಕ್ತ ಬೆಲೆಗಳನ್ನ ಕಾನ್ಸೆಪ್ಟ್ಸ್ ಅಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂಸ್ ಅನ್ನುವಂಥದ್ದನ್ನ ಚೇಂಜ್ ಮಾಡೋದಿಕ್ಕೆ ಅವಕಾಶ ಇರ್ತದಂತೆ. ನೆಕ್ಸ್ಟ್ ಹಾರ್ಟ್ಸ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಅಂದ್ರೆ ನೀವು ಇವಾಗ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅಂತ ಹೇಳ್ತಾ ಇರ್ತೀವಲ್ವಾ, ಅವರು ಒಳಗಡೆ ಯಾವ್ದೋ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಇದನ್ನ ಯಾರು ಕೇಳಿದ್ರು ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರು ಅಂತ ಕೇಳ್ತಾರಲ್ವಾ, ಅದನ್ನೇ ಹಾರ್ಟ್ಸ್ ಕ್ವಶನ್ಸ್ ಅಂತ ಕರೆಯೋದು. ಅಂದ್ರೆ ಏನು, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಥವಾ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್ ಅಂತ. ಸೊ ಈ ಪ್ರಶ್ನೆಗಳನ್ನ ಪಠ್ಯಕ್ರಮದಲ್ಲಿರುವ ಯಾವ ಅಧ್ಯಾಯದಲ್ಲಾದರೂ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯ ಯಾವುದೇ ವಿಭಾಗದಲ್ಲಿ ಕೇಳಲು ಅವಕಾಶ ಇರ್ತದೆ. ಸೊ ಲಾಸ್ಟ್ ಇಯರ್ ಏನಾಗ್ತಿತ್ತು ಅಂತಂದ್ರೆ ಇದನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಯಾವುದೋ ಒಂದು 2-3 ಒಂದು ಪದ್ಯಗಳಲ್ಲೇ ಕೇಳ್ಬಿಡೋರು, ನಮಗೆ ಗೆಸ್ ಮಾಡ್ಬೋದಿತ್ತು. ಬಟ್ ಈ ಸಲ ಏನಾಗಿದೆ ಅಂದ್ರೆ ಈ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್ ನ ಯಾವುದ್ರಲ್ಲಿ ಬೇಕಾದ್ರೂ ಕೇಳ್ಬೋದು. ಅಂದ್ರೆ ಈ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇರ್ತದಲ್ಲ, ಯಾವುದೇ ಚಾಪ್ಟರ್ ಅಲ್ಲಿ ಯಾವುದೇ ಪದ್ಯದಲ್ಲಿ ಯಾವುದೇ ನಾಟಕದ ಭಾಗದಲ್ಲಿ ಅಥವಾ ಏನ್ ದೀರ್ಘ ಗದ್ಯದ ಭಾಗದಲ್ಲಿ ಸಹ ಕೇಳಬಹುದು. ಇದು ಈವನ್ ಫಸ್ಟ್ ಇಯರ್ ಅವ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಪ್ರತಿ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಸೂಚನೆಗಳನ್ನ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗೆ ಟೀಚರ್ಸ್ ತಿಳಿಸಿ ಹೇಳಬೇಕು. ಈಗ ನಾವ್ ಹೇಳ್ತಾ ಇದೀವಲ್ಲ ಆ ತರ ಮುಂಬರುವ ಪರೀಕ್ಷೆಗಳಿಗೆ ಸಜ್ಜುಗೊಳಿಸೋದಕ್ಕೆ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರುಗಳು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿದರೆ. ಈಗ ಇಲ್ಲಿ ಅಧ್ಯಕ್ಷರು ಕರ್ನಾಟಕ ನೀವು ನೋಡ್ಬೋದು ಪರೀಕ್ಷಾ ಮಂಡಳಿಯ ಅಧ್ಯಕ್ಷರು, ಇಲ್ಲಿ ಸಿಗ್ನೇಚರ್ ಸಹ ಇದೆ. ಇದು ರಾಜ್ಯದ ಎಲ್ಲಾ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರುಗಳಿಗೆ ಅಗತ್ಯ ಕ್ರಮಕ್ಕಾಗಿ ಅಂತ ಕೊಟ್ಟಿದ್ದಾರೆ. ಈ ಪ್ರತಿಯನ್ನ ಕೂಡ ಯಾರ್ಯಾರು ಆಧಾರದ ಮೇಲೆ ಇದನ್ನ ತಯಾರು ಮಾಡಿದೀವಿ ಅನ್ನುವಂಥದ್ದನ್ನ ಕೂಡ ಯಾರ್ಯಾರು ಅಗತ್ಯವಾಗಿ ಇದಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ಅವರು ಒಂದು ನೋಟಿಫಿಕೇಶನ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಈಗ ಮೇಜರ್ ಚೇಂಜಸ್ ಏನ್ ಕಾಣಿಸ್ತಾ ಇದೆ, ಇದು 11ನೇ ತಾರೀಕು ಅಂದ್ರೆ ಇವತ್ತೇ ಏನಾಗಿರ್ತಕ್ಕಂಥದ್ದು ಈ ಸುತ್ತೋಲೆ ಅನ್ನುವಂಥದ್ದನ್ನ ಬಿಡುಗಡೆ ಮಾಡಿ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಕ್ವಶನ್ ಪೇಪರ್ಸ್ ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಆದ್ರಿಂದ ನಾವು ಈ ಸಾಲಿಗೆ ಸಂಬಂಧಿಸಿದಾಗ ಅಂದ್ರೆ 2024-25ನೇ ಸಾಲಿನಲ್ಲಿ ಎಕ್ಸಾಮ್ ಬರೀತಾ ಇರೋರು ಈ ರೂಲ್ಸ್ ನ ಫಾಲೋ ಮಾಡಲೇಬೇಕು. ಈಗ ಮೇಜರ್ ಚೇಂಜಸ್ ಏನಪ್ಪಾ ಅಂತಂದ್ರೆ ಈ ಸಲ 3 hours ಎಕ್ಸಾಮ್ ಇದೆ.
ಓಕೆ 3 ಅವರ್ಸ್ ಎಕ್ಸಾಮ್ ಇರೋದ್ರಿಂದ 15 ಮಿನಿಟ್ಸ್ ಕಡಿಮೆ ಮಾಡಿಬಿಟ್ಟಿರೋದ್ರಿಂದ 3 ಅವರ್ಸ್ ಎಕ್ಸಾಮ್ ಇದೆ. ಬರೆಯೋದಿಕ್ಕೆ ಅವಕಾಶ ಸಿಗೋದು 2 ಅವರ್ಸ್ 45 ಮಿನಿಟ್ಸ್ ಮಾತ್ರ. 15 ಮಿನಿಟ್ಸ್ ರೀಡಿಂಗ್ ಟೈಮ್ ಅನ್ನುವಂಥದ್ದನ್ನ ಮರಿಬಾರ್ದು. ಎರಡನೇದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅನ್ನುವಂಥದ್ದನ್ನ ಪಾಠಗಳು, ಯಾವುದೇ ಪಾಠಗಳಲ್ಲಿ ಪದ್ಯಗಳಲ್ಲಿ ಅವ್ರು ಕೇಳಬಹುದು. ಅದನ್ನ ನಾವು ಇಂಥದ್ದೇ ಪಾಠ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನ ನೋಡ್ಕೊಳ್ಬೇಕು. ಮತ್ತೆ ಇನ್ನೊಂದು ಮೇಜರ್ ಅಂತಂದ್ರೆ ಚೇಂಜಸ್ ನ ನೀವು ನೋಡ್ಬೋದು. ಮಾರ್ನಿಂಗ್ ಸೆಷನ್ ಅಂಡ್ ಆಫ್ಟರ್ನೂನ್ ಸೆಷನ್ ಎಕ್ಸಾಮ್ಸ್ ನಡೀತಾ ಇರಬೇಕಾದ್ರೆ ಮಾರ್ನಿಂಗ್ ಸೆಷನ್ ಅಲ್ಲಿ 10 to 1 ಅನ್ನ ಕೊಡಬೇಕು, 2 to 5 ಅನ್ನುವಂಥದ್ದು ಆಫ್ಟರ್ನೂನ್ ಸೆಷನ್ ಎಕ್ಸಾಮ್ಸ್ ನ ನಡೆಸಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ನೋಡಿ, ಪ್ರತಿ ವಿಷಯದ ಪ್ರಶ್ನೆ ಅಲ್ಲಲ್ಲ ನಡೆಸಿದ್ರೆ ಅಂತ ಹೇಳ್ತಾ ಇರೋದು. ಈಗ ನಾವು ಮಿಡ್ ಟರ್ಮ್ ಎಕ್ಸಾಮ್ ಮಾಡ್ಬೇಕಾದ್ರೆ ಅಥವಾ ಇನ್ಯಾವುದೋ ಬೇರೆ ಎಕ್ಸಾಮ್ಸ್ ನ ಮಾಡ್ಬೇಕಾದ್ರೆ ಏನಾದ್ರು ಅಂದ್ರೆ ಅವ್ರು ಒಂದು ಟೈಮ್ ಟೇಬಲ್ ನ ಕೊಡ್ತಾರಲ್ಲಪ್ಪ, ಆ ಟೈಮ್ ಟೇಬಲ್ ಅಲ್ಲಿ ಎರಡೂ ಟೈಮ್ಗೆ ಇರ್ತವೆ. ಬಟ್ ನಾವು ಎರಡೂನ ತಗೊಂಡಿರಲ್ಲ. ಅಂದ್ರೆ ಡಿಫರೆಂಟ್ NSQF ಮತ್ತೆ ಹಿಂದೂಸ್ತಾನಿ ಸಂಗೀತ ಈ ತರದ ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಅವುಗಳು ಬೇರೆಯವ್ರು ತಗೊಂಡಿರ್ತಾರೆ ಆಯ್ಕೆಗಳು. ಈಗ ನಾವ್ಯಾವ್ದೋ, ಈಗ ನೀನೇನ್ ಮಾಡಿರ್ತೀಯ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ತರ ಚೂಸ್ ಮಾಡಿದ್ರೆ ಇನ್ಯಾರೋ ಬೇರೆ ವಿಷಯನ ಸೆಲೆಕ್ಟ್ ಮಾಡಿರ್ತಾರಲ್ವಾ, ಅವ್ರದ್ದು ಆಫ್ಟರ್ನೂನ್ ಇರ್ತವೆ ಎಕ್ಸಾಮ್ಸ್. ಅವುಗಳು ಆತನ ನೀವು ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕು ಆರ್ಡರ್ ಅಂತ ಹೇಳ್ತಿರೋದು ಅವರು. 10 ರಿಂದ 1 ಗಂಟೆ ಮಾರ್ನಿಂಗ್ ಸೆಷನ್ ಆದ್ರೆ 2 ಗಂಟೆಯಿಂದ 5 ಗಂಟೆ ಆಫ್ಟರ್ನೂನ್ ಸೆಷನ್ ಎಕ್ಸಾಮ್ ಮಾಡಿದ್ರೆ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಉತ್ತರಿಸಬೇಕಾದ ಗರಿಷ್ಠ ಅಂಕಗಳ 50% ಅಂಕಗಳಿಗೆ ಈ ಸಲ ಆಯ್ಕೆಗಳನ್ನ ಕೊಡ್ತಾರಂತೆ ನೋಡಪ್ಪ. 50% ಆಫ್ ಕ್ವಶನ್ಸ್ ಅನ್ನುವಂಥದ್ದು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಅಂತ ಹೇಳ್ತಿದ್ದಾರೆ. ಈಗ 80 ಮಾರ್ಕ್ಸ್ ಅಂತ ತಗೊಂಡ್ರೆ 40 ಮಾರ್ಕ್ಸ್ ಅಷ್ಟು ಆಯ್ಕೆಗಳು ಬರಬೇಕು. ಈಗ ನಾವು ನೋಡೋಣ ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ನಲ್ಲಿ ಎಷ್ಟಿರ್ತವೆ ಅನ್ನುವಂಥದ್ದನ್ನ ನಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ. ಮಾಡೆಲ್ ಕ್ವಶನ್ ಅಂದ್ರೆ 50% ಅಂಕಗಳಿಗೆ ಪ್ರಶ್ನೆಗಳನ್ನ ಆಯ್ಕೆಗಳನ್ನ ಕೊಡಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವಲ್ವಾ, ಆಯ್ಕೆ ಪ್ರಶ್ನೆಗಳು. ಎಕ್ಸ್ಟ್ರಾ 50 ಅಂತ ಅಲ್ಲ, ಅದರ ಅರ್ಥ 50% ಅಷ್ಟು ಅಂಕಗಳಿಗೆ ಆಯ್ಕೆ ಪ್ರಶ್ನೆಗಳನ್ನ ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನೋಡ್ಬೋದು 70 ಮಾರ್ಕ್ಸ್ಗೆ, ಇಲ್ಲಿ ನೋಡಪ್ಪ 70 ಮಾರ್ಕ್ಸ್ ಅನ್ನುವಂಥದ್ದು ಇದೆ ಒಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗೆ ಅಂತ ಇಟ್ಕೋ. ಬಟ್ ಅವರ ಅಂಕಗಳು ಕೊಟ್ಟಿರೋದು ನೋಡಿ, 105 ಅಂಕಗಳಿಗೆ ಪ್ರಶ್ನೆಗಳು ಇರ್ತವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಎಷ್ಟಾಯ್ತು, ಇನ್ನು ಎಷ್ಟು ಎಕ್ಸ್ಟ್ರಾ ಇದೆ ನೋಡಿ. ಅಂದ್ರೆ ಆಯ್ಕೆ ಪ್ರಶ್ನೆಗಳು ಜಾಸ್ತಿ ಇರ್ತವೆ ಪ್ರತಿ ಮೇನಲ್ಲೂ ಅಂತ ಹೇಳ್ತಿರೋದು. ಈಗ ಇಲ್ಲಿ ನೋಡಿ, ಇಲ್ಲಿ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ 80 ಮಾರ್ಕ್ಸ್ ಗಿದ್ರೆ ನಮಗೆ 120 ಅಂಕಗಳಿಗೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರಂತೆ. ಸೊ ನಮ್ಗೆ ಚಾಯ್ಸ್ ಇರ್ತವೆ ಎಕ್ಸ್ಟ್ರಾ ಅಂತ ಹೇಳ್ತಿರೋದು. ಓಕೆ, ಬ್ಲೂ ಪ್ರಿಂಟ್ನು ಸಹ ಅಂದ್ರೆ ಬ್ಲೂ ಪ್ರಿಂಟ್ ಕ್ವಶನ್ಸ್ ಅನ್ನುವಂಥ ಚೇಂಜ್ ಆಗುತ್ತೆ, ಬಟ್ ಬ್ಲೂ ಪ್ರಿಂಟ್ ಸೇಮ್ ಇರ್ತದೆ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಈಗ 3 ಪ್ರಶ್ನೆ ಪತ್ರಿಕೆಗಳು ಬಿಟ್ಟಿದಾರಲ್ವಾ, 3 ಕ್ವಶನ್ಸ್ ಪ್ರಶ್ನೆ ಪತ್ರಿಕೆಗಳದ್ದು ಬ್ಲೂ ಪ್ರಿಂಟ್ ಸ್ವಲ್ಪ ಡಿಫರೆಂಟ್ ಇದೆ, ಚೆಕ್ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಓಕೆನಾ? ಸೊ ಅದನ್ನೆಲ್ಲ ಈಗ ನಾವು ನೋಡ್ತಾ ಹೋಗೋಣ. ಮೊದಲನೇದು, ಈಗ ಕನ್ನಡ ವಿಷಯ ಮಾತ್ರ ಅಲ್ಲ, ಇಲ್ಲಿ ನೀವು ನೋಡ್ಬೋದು ಎಲ್ಲಾ ವಿಷಯಗಳಿಗೂ ಇದೆ. ಅರೇಬಿಕ್ ಇಂದ ಹಿಡಿದು ಸಂಸ್ಕೃತ್, ಉರ್ದು, ಲ್ಯಾಂಗ್ವೇಜಸ್ ಎಲ್ಲ, ಬಯಾಲಜಿ, ಕೆಮಿಸ್ಟ್ರಿ ಎಲ್ಲಾನು ಕೂಡ ಇದೆ. ಇಲ್ಲೇ ಇದೆ ನೋಡಿ, 2025 ಸೆಕೆಂಡ್ PUC ಸಬ್ಜೆಕ್ಟ್ಸ್ ವೈಸ್ ಬ್ಲೂ ಪ್ರಿಂಟ್ ಫಾರ್ ಮಾಡೆಲ್ ಕ್ವಶನ್ ಪೇಪರ್ 1, ಅದರದ್ದು ಸಬ್ಜೆಕ್ಟ್ಸ್ ವೈಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲಾ ಸಬ್ಜೆಕ್ಟ್ಸ್ ಇದು ಇಲ್ಲಿ ನೀವು ನೋಡ್ಬೋದು. ಬ್ಲೂ ಪ್ರಿಂಟ್ ಮಾಡೆಲ್ ಕ್ವಶನ್ ಪೇಪರ್ 2 ಅದರದ್ದು, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 2, ಹಾಗೆ ಮೂರನೇದು ಬ್ಲೂ ಪ್ರಿಂಟ್ ಮಾಡೆಲ್ ಕ್ವಶನ್ ಪೇಪರ್ಸ್ 3, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 3 ಅನ್ನುವಂಥದ್ದು. ಎಲ್ಲಾ ಸಬ್ಜೆಕ್ಟ್ಸ್ 3 ಸೆಟ್ ಕೊಟ್ಟಿದ್ದಾರೆ. ಆ 3 ಸೆಟ್ ಅನ್ನ ಸಹ ನಾವು ನೋಡ್ಬೋದು. ಈಗ ನಾನೊಂದು ಕನ್ನಡದ ಬ್ಲೂ ಪ್ರಿಂಟ್ ಓಪನ್ ಮಾಡ್ತೀನಿ. ಆ ಬ್ಲೂ ಪ್ರಿಂಟ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಯಾಕೆ ಅಂತಂದ್ರೆ ಈಗ ಅದನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ನಮಗೆ ಮುಂದೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆದ್ರಿಂದ ಇಲ್ಲಿ ನಾವು ಸ್ವಲ್ಪ ತಿಳ್ಕೊಂತ ಹೋಗೋಣ, ಏನ್ ಸರ್ ಚೇಂಜಸ್ ಮಾಡಿದ್ದಾರೆ. ಈಗ ಬ್ಲೂ ಪ್ರಿಂಟ್ ನ ನಾನು ಓಪನ್ ಮಾಡಿದ್ದೀನಿ. ಇದು ಬಂದು ಮೊದಲನೇ ಕ್ವಶನ್ ಪೇಪರ್ ಇಲ್ಲೇ ಇದೆ, ಇಲ್ಲಿ ನೋಡಬಹುದು. ದ್ವಿತೀಯ PUC ಕನ್ನಡ 1 ಮಾದರಿ ಪ್ರಶ್ನೆ ಪತ್ರಿಕೆ 1ರ ನೀಲನಕ್ಷೆ ಅಥವಾ ನೀಲಿ ನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ 1 ಫಸ್ಟ್ ಕ್ವಶನ್ ಪೇಪರ್ ಅವ್ರು ಕೊಟ್ಟಿದಾರಲ್ವಾ, ಅದ್ರದ್ದು ಬ್ಲೂ ಪ್ರಿಂಟ್ 1 ಅಂತ ಇದೆ. ಅದ್ರದ್ದು ಕ್ವಶನ್ ಪೇಪರ್ನು ಡೌನ್ಲೋಡ್ ಮಾಡೋಣ. ಈಗ ನಾವು ಅಲ್ಲೇ ಇದೆಯಲ್ಲ 1 ಅಂತ. ಸೊ ಈ ಕ್ವಶನ್ ಪೇಪರ್ ಏನ್ ಕೊಟ್ಟಿದ್ದಾರೆ ಅವರು, ಈ ಕ್ವಶನ್ ಪೇಪರ್ದು ಬ್ಲೂ ಪ್ರಿಂಟ್ ಇದು. ಓಕೆ, ಈಗ ನಾವು ಬ್ಲೂ ಪ್ರಿಂಟ್ ನ ನೋಡ್ತಾ ಹೋಗೋಣ.
ಇಲ್ಲಿ ಕ್ರಮ ಸಂಖ್ಯೆ ಅಂತ ಫಸ್ಟ್ ಇದೆ, ಆಮೇಲೆ ವಿಷಯ ಇದೆ, ಆಮೇಲೆ ಅವಧಿಗಳು, ಎಷ್ಟು ಅವರ್ಸ್ ಟೀಚಿಂಗ್ ಅವರ್ಸ್ ಅಂದ್ರೆ ಟೀಚರ್ಸ್ ನಾವು ಟೀಚ್ ಮಾಡ್ತಿದೀವಿ ಅನ್ನೋಂಥದ್ದನ್ನ ಹಿಂಗ್ ಉದ್ದುದ್ದ ನೋಡ್ಕೊಳ್ಬೇಕು ಈ ತರ. ಓಕೆನಾ? ಸೊ ಈಗ ಎಷ್ಟು ಅವಧಿಗಳು ನಾವು ತಗೊಂತಾ ಇದೀವಿ, ಮತ್ತೆ ನಿಗದಿಗೊಳಿಸಿರ್ತಕ್ಕಂಥ ಅಂಕಗಳು ಈ ಕಾಲಮ್ ನಲ್ಲಿ ನೋಡಿ. 7 ಅವರ್ಸ್ ನಾವು ಟೀಚಿಂಗ್ ಮಾಡಿದ್ರೆ 7 ಮಾರ್ಕ್ಸ್ ಬರ್ತಾ ಇದೆ. 5 ಅವರ್ಸ್ ಟೀಚ್ ಮಾಡ್ತಾ ಇದ್ರೆ ವಚನಗಳು ಇಲ್ಲಿ ನೀವು ನೋಡ್ಬೋದು, ಕದಡಿದಂ ಸಲಿಲಂ ತಿಳುವಂದದೆ 7 ಅವರ್ಸ್ ಟೀಚ್ ಮಾಡಿದ್ರೆ ಟೀಚರ್ ಅಂದ್ರೆ 7 ಮಾರ್ಕ್ಸ್ ನಿಮ್ಗೆ ಬರುತ್ತೆ. ವಚನಗಳು 5 ಅವರ್ಸ್ ಮಾಡ್ಬೇಕು, 2 ಚಾಪ್ಟರ್ಸ್ ಇದೆಯಲ್ಲ, 2 ವಚನಗಳಿದೆಯಲ್ಲ, 5 ಅವರ್ಸ್ ಮಾಡಿದ್ರೆ 5 ಮಾರ್ಕ್ಸ್ ಬರ್ತಾ ಇದೆ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಪದ್ಯದಿಂದ 7 ಅವರ್ ತಗೊಂಡಿರ್ತಾರೆ ಟೀಚಿಂಗ್ ಅವರ್, 7 ಮಾರ್ಕ್ಸ್ ಇರ್ತದೆ. ಪಗಯಂ ಬಾಲಕನೆಂಬರೆ 4 ಅವರ್ಸ್ ನಾವು ಟೀಚ್ ಮಾಡೋದಕ್ಕೆ ಟೀಚರ್ಸ್ ತಗೊಂಡಿದ್ರೆ 4 ಮಾರ್ಕ್ಸ್ ಇರುತ್ತೆ. ಜಾಲಿಯ ಮರದಂತೆ 2 ಮಾರ್ಕ್ಸ್ ಅನ್ನುವಂಥದ್ದು ಇರುತ್ತೆ. ಅಬ್ಬಲೆ ಅವರ ರಸಬಳ್ಳಿ 3 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಎಷ್ಟು ಅವರ್ ಟೀಚ್ ಮಾಡ್ತಿದಾರೋ ಟೀಚರ್ ಅದರ ಆಧಾರದ ಮೇಲೆ ನಿಮಗೆ ಮಾರ್ಕ್ಸ್ಗೆ ಕ್ವಶನ್ಸ್ ನ ಕೇಳ್ತಾರೆ ಅಂತ. ಬೆಳಗು ಜಾವ, ಈಗ ನೋಡಿ ಇಲ್ಲಿ ಬೆಳಗು ಜಾವಾಗೆ 3 ಅವರ್ಸ್ ಇರುತ್ತೆ, ಹಾಗಾಗಿ 3 ಮಾರ್ಕ್ಸ್ ನ ಕೇಳ್ತಾರೆ. ಮುಂಬೈ ಜಾತಕ 3 ಅವರ್ಸ್ ಇದೆ, ಬಟ್ 4 ಮಾರ್ಕ್ಸ್ ನ ಕೇಳಿದ್ದಾರೆ. ಇಲ್ಲೊಂದು ಸ್ಟಾರ್ ಹಾಕಿದಾರಲ್ಲ, ಸ್ಟಾರ್ ಅಂದ್ರೆ ಏನ್ ಸರ್ ಅಂತ ನಾನು ಆಮೇಲೆ ಹೇಳ್ತೀನಿ. ಏನು ಅದಕ್ಕೊಂದು ಕೆಳಗಡೆ ಅವರು ಉದ್ದೇಶ ಕೊಟ್ಟಿದ್ದಾರೆ ಏನು ಅಂತ, ಅದನ್ನ ನೋಡೋಣ, ನಾನು ಏನು ಅಂತ ಹೇಳ್ತೀನಿ ನಿಮ್ಗೆ. ಶಿಲುಬೆ ಏರಿದ್ದಾನೆ 3 ಮಾರ್ಕ್ಸ್. ಒಂದು ಹೂ ಹೆಚ್ಚಿಗೆ ಇಡ್ತೀನಿ 3 ಮಾರ್ಕ್ಸ್. ಹತ್ತಿ ಚಿತ್ತ ಮತ್ತು 1 ಮಾರ್ಕ್ ಇದೆ. ಓಕೆ, ಒಮ್ಮೆ ನಗುತ್ತೇವೆ 1 ಮಾರ್ಕ್ ಇದೆ. ಹಾಗೆ ಗದ್ಯ ಭಾಗ ನೋಡಕ್ ಹೋದ್ರೆ, ಹಾಗಾದ್ರೆ ಪದ್ಯ ಭಾಗದಲ್ಲಿ ಟೋಟಲ್ 44 ಅವಧಿಗಳನ್ನ ಟೀಚ್ ಮಾಡ್ತಿದೀವಿ ಟೀಚರ್ಸ್, ಹಾಗಾಗಿ 43 ಮಾರ್ಕ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವು ಜ್ಞಾಪಕ ಇಟ್ಕೋಬೇಕು, ಪೊಯಮ್ ಇಂದ ಎಷ್ಟು ಮಾರ್ಕ್ಸ್ ಬರ್ತದೆ ನಿಮ್ಗೆ ಎಕ್ಸಾಮ್ಗೆ? 43 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಬರುತ್ತೆ? ಎಸ್, 43 ಮಾರ್ಕ್ಸ್ ಅನ್ನುವಂಥದ್ದು ಬರುತ್ತೆ. ಹಾಗಾದ್ರೆ ಗದ್ಯ ಭಾಗದಲ್ಲಿ ಎಷ್ಟು ಬರ್ತದೆ ಸರ್? ಇದರಿಂದ 32 ಅಂಕಗಳನ್ನ ತಗೊಳ್ತಾ ಇದ್ದಾರೆ. 34 ಅವರ್ಸ್ ಟೀಚರ್ಸ್ ಟೀಚ್ ಮಾಡ್ತಿದ್ದಾರೆ, ಅದ್ರಲ್ಲಿ 32 ಮಾರ್ಕ್ಸ್ ನಿಮ್ಗೆ ಬರ್ತಾ ಇದೆ. ಮುಟ್ಟಿಸಿಕೊಂಡವನು 5 ಅವರ್ ಮಾಡಿದ್ರೆ 6 ಕ್ವಶನ್ ಕೇಳ್ತಾ ಇದ್ದಾರೆ ನೋಡಿ, 6 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಿದ್ದಾರೆ. 6 ಕ್ವಶನ್ ಅಲ್ಲ, 6 ಮಾರ್ಕ್ಸ್ ಕೇಳ್ತಾರೆ. ಯಾವ್ಯಾವ್ದು ಅಂತ ನಾನು ಆಮೇಲೆ ಹೇಳ್ತೀನಿ. ವಾಲ್ಪರೈ 4 ಮಾರ್ಕ್ಸ್ಗೆ, ಹಾಗೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ 4 ಮಾರ್ಕ್ಸ್ಗೆ, ಮತ್ತೆ ಕನ್ನಡವನ್ನ ಕಟ್ಟುವ ಕೆಲಸ 3 ಮಾರ್ಕ್ಸ್ಗೆ, ದಣಿಗಳ ಬೆಳ್ಳಿ ಲೋಟ 5, ಬದುಕನ್ನ ಪ್ರೀತಿಸಿದ ಸಂತ 3, ತಿರುಳುಗನ್ನಡದ ಬೆಳ್ನುಡಿ 3, ನೆಕ್ಸ್ಟ್ ಹಳ್ಳಿ ಚಹಾ ಹೋಟೆಲ್ಗಳು 3 ಮಾರ್ಕ್ಸ್. ಇದಿಷ್ಟು ಕೂಡ. ಹಾಗೆ ದೀರ್ಘ ಗದ್ಯ ಕೃಷ್ಣೇಗೌಡರ ಆನೆನ ನೋಡಿದ್ರೆ 22 ಅವರ್ಸ್ ಟೀಚ್ ಮಾಡ್ತಿರೋದು 25 ಮಾರ್ಕ್ಸ್ಗೆ ನಿಮಗೆ ಕೃಷ್ಣೇಗೌಡರ ಆನೆಯಿಂದ ಬರುತ್ತೆ. ಈಗ ಲೆಕ್ಕ ಹಾಕೋ, ಇದರಲ್ಲಿ 25 ಮಾರ್ಕ್ಸ್, ಗದ್ಯದಲ್ಲಿ 32, 25 32 ಎಷ್ಟಾಯ್ತು? 25 35 45 55 56 57 ಮಾರ್ಕ್ಸ್ ಆಯ್ತು. 57 ಪ್ಲಸ್ 43, 58 59 60 70 80 90 100 ಮಾರ್ಕ್ಸ್ ಆಯ್ತು. ಅಲ್ಲಿಗೆ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲೆಲ್ಲ ಚಾಯ್ಸ್ ಇರ್ತದೆ ನಿಮ್ಗೆ, ನೀವು ಬರಿಬೇಕಾಗಿರೋದು 80 ಮಾರ್ಕ್ಸ್ಗೆ, ಬಟ್ ಈಗ ನಿಮ್ಗೆ 100 ಮಾರ್ಕ್ಸ್ ಆಯ್ತು. ಆದ್ರೆ ಸರ್ ಗ್ರಾಮರ್ ಇದ್ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್ ಅಂತ ನೋಡಕ್ ಹೋದ್ರೆ, ಲೆಟರ್ಸ್ ಅದ್ರಲ್ಲೆಲ್ಲ 20 ಮಾರ್ಕ್ಸ್ ಕೊಡ್ತಾರೆ ನೋಡಿ. ಈಗ 20 ಮಾರ್ಕ್ಸ್ಗೆ ಭಾಷಾಭ್ಯಾಸ ಇರ್ತದೆ. ಓಕೆ, ನಾನು ಆಗ್ಲೇ ಇಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ ಏನಂತ. ಸೊ ಇಲ್ಲಿ ನೀವು ನೋಡ್ಬೋದು 80 ಮಾರ್ಕ್ಸ್ಗೆ ಅವ್ರು ಹೇಳಿದ್ರಲ್ಲ, 80 ಮಾರ್ಕ್ಸ್ಗೆ ನಿಮಗೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಲ್ಲಿ ಕ್ವಶನ್ಸ್ ನ ನೀವು ಅಟೆಂಡ್ ಮಾಡ್ಬೇಕಂದ್ರೆ ನಾವು 120 ಮಾರ್ಕ್ಸ್ಗೆ ನಾವು ಏನ್ ಮಾಡಿರ್ತೀವಿ, ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡಿರ್ತೀವಿ ಅಂತ ಹೇಳಿದ್ರಲ್ಲ. ಸೊ ಅದು ನೋಡಿ ಇಲ್ಲಿ ಹೇಳ್ತಿದ್ದಾರೆ, ಈಗ ಗೊತ್ತಾಗತ್ತಲ್ಲ ನಿನಗೆ. ಇಲ್ಲಿ ನೋಡ್ಬೋದು, ಈಗ 100 ಮಾರ್ಕ್ಸ್ಗೆ ಕ್ವಶನ್ಸ್ ಗದ್ಯ ಪದ್ಯ ದೀರ್ಘ ಗದ್ಯ ಆಯ್ತು. ಇನ್ 20 ಮಾರ್ಕ್ಸ್ ಭಾಷಾಭ್ಯಾಸ ಸೇರಿಸಿದ್ರೆ 120 ಮಾರ್ಕ್ಸ್ ಇದೆ. ಬಟ್ ನೀನ್ ಬರಿಬೇಕಾಗಿರೋದು 80 ಮಾರ್ಕ್ಸ್ಗೆ. ಅಲ್ಲಿಗೆ 40 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ಸ್ ನಿಮಗೆ ಇರ್ತವೆ ಕ್ವಶನ್ ಪೇಪರ್ ಅಲ್ಲಿ. ನೀವು ಅದನ್ನ ಬಿಡಾದ್ರೂ ಬಿಡ್ಬೋದು, ಅಥವಾ ಎಕ್ಸ್ಟ್ರಾ ಬರೆಯೋದನ್ನ ಬರೀಬಹುದು. ಸೊ ಅಂದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಕು ನೀವು, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಬಟ್ ಫಸ್ಟ್ 80 ಮಾರ್ಕ್ಸ್ ಅಟೆಂಡ್ ಮಾಡ್ಬಿಟ್ಟು ಆಮೇಲೆ ನೀವು ಎಕ್ಸ್ಟ್ರಾ ಕ್ವಶನ್ಸ್ ನ ಅಟೆಂಡ್ ಮಾಡಿ. ಈಗ ಭಾಷಾಭ್ಯಾಸದಲ್ಲಿ 12 ಮಾರ್ಕ್ಸ್ಗೆ ಅಂತ ಇದೆಯಪ್ಪ. ಅಂದ್ರೆ ಯಾವ್ಯಾವ್ದು? ಪ್ರಬಂಧಕ್ಕೆ 4 ಮಾರ್ಕ್ಸ್, ಪತ್ರಕ್ಕೆ 4 ಮಾರ್ಕ್ಸ್, ಅಲ್ಲಿಗೆ 8 ಮಾರ್ಕ್ಸ್ ಆಯ್ತು. 8 ಮಾರ್ಕ್ಸ್ ಪ್ರಬಂಧ ಮತ್ತು ಪತ್ರ ಆದ್ರೆ 8 ಮಾರ್ಕ್ಸ್ ಆದ್ರೆ, ಇನ್ನು 12 ಮಾರ್ಕ್ಸ್ ಬಂದು ಭಾಷಾಭ್ಯಾಸ ಅಂತ ಕೇಳಿದಾರೆ. ಅಂದ್ರೆ 6 ಮೇನ್ಸ್ ಇರ್ತವೆ, 6 2 12 ಅಂತ. ಅಂದ್ರೆ ಇವು ಗ್ರಾಮರ್ ಎಲ್ಲ ಬರುತ್ತಲ್ವಾ,
ಸಮಾನಾರ್ಥಕ ವಿರುದ್ಧಾರ್ಥಕ ಈ ತರದ್ದು ಇರ್ತಾವಲ್ವಾ, ಸೊ ಅವುಗಳನ್ನ ಕೇಳ್ತಾ ಇರ್ತಕ್ಕಂಥದ್ದು. ಈಗ ಜೋಡು ನುಡಿ, ಅನುಕರಣವೇ, ಈ ತರದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಇರ್ತಾವಲ್ವಾ ಭಾಷಾಭ್ಯಾಸದಲ್ಲಿ ಅಟೆಂಡ್ ಮಾಡ್ಬೇಕಾಗತ್ತೆ. 6 ಮೇನ್ಸ್ ಇರ್ತವೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅಟೆಂಡ್ ಮಾಡ್ಬೇಕಾಗತ್ತೆ. ಅದರಲ್ಲಿ 12 ಮಾರ್ಕ್ಸ್ ಇರ್ತದೆ, ಬಟ್ ನೀವು ಮಾಡ್ಬೇಕಾಗಿರೋದು 8 ಮಾರ್ಕ್ಸ್ಗೆ. ಅಲ್ಲಿಗೆ ನೀವು 2 ಮೇನ್ ಬಿಡ್ಬೋದು ಅದರಲ್ಲಿ. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಇದು 120 ಅವಧಿಗಳು, 120 ಅಂಕಗಳು, ಒಟ್ಟು ನಿನಗೆ 52 ಪ್ರಶ್ನೆಗಳು ಇರ್ತವೆ ಅಂತ ಹೇಳ್ತೀರ. ಓಕೆ. ಸೊ ಅದೇ ನೀಲನಕ್ಷೆ ಅನ್ನುವಂಥದ್ದು ಎಲ್ಲ ಅಂದ್ರೆ ಎಷ್ಟು ಪರ್ಸೆಂಟೇಜ್ ನಿಮಗೆ ಸುಲಭ ಮತ್ತು ಸೃಜನಾತ್ಮಕತೆ ಅಥವಾ ಏನು ಅಂತ ನೋಡಕ್ ಹೋದ್ರೆ 39 ಮಾರ್ಕ್ಸು ಶೇಕಡವಾರು ಸ್ಮರಿಸು ಅಂತಂದ್ರೆ ಸ್ವಲ್ಪ ಇಲ್ಲಿ 72.5% ಅಷ್ಟು ನಿಮಗೆ ಸುಲಭದ ಪ್ರಶ್ನೆಗಳು ಕಾಣಿಸ್ತವೆ ನೋಡಿ ಇಲ್ಲಿ. ಅಂದ್ರೆ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ಕಠಿಣ ಅಂದ್ರೆ ಹಾರ್ಡ್ ಕ್ವಶನ್ಸ್ ಅಂತ ನಾವು ಹೇಳ್ತಾ ಇದ್ವಲ್ಲ, ಅನ್ವಯಿಕೆ ಮಾಡ್ತಕ್ಕಂಥದ್ದು, ಸೃಜನಾತ್ಮಕವಾಗಿ ಉತ್ತರ ಕೊಡ್ತಕ್ಕಂಥದ್ದು, ಅದನ್ನ ನೋಡಿದ್ರೆ ಟೋಟಲ್ 27% ಅಷ್ಟು ನಿಮಗೆ ಅದನ್ನ ಕೊಟ್ಟಿರ್ತಾರಂತೆ. ಅಲ್ಲಿಗೆ ಮ್ಯಾಕ್ಸಿಮಮ್ 72.5% ಅಷ್ಟು ಈಸಿ ಕ್ವಶನ್ಸ್ ಇದ್ರೆ 27.5% ಅಷ್ಟು ಸ್ವಲ್ಪ ಕಠಿಣವಾದಂತ ಪ್ರಶ್ನೆಗಳು, ಸೃಜನಾತ್ಮಕವಾಗಿ ಕೇಳುವಂತ ಪ್ರಶ್ನೆಗಳು ಇರ್ತವೆ ಅಂತ. ನಿಮಗೆ ಈಸಿ ಬರುತ್ತೆ. ಇನ್ನೊಂದು ಕಾಲ್ ಭಾಗ ಸ್ವಲ್ಪ ಕಷ್ಟ ಇರ್ತದೆ, ಅದ್ರ ಕಡೆ ಸ್ವಲ್ಪ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಅನ್ನುವಂಥದ್ದನ್ನ ನಾವೇನ್ ಮಾಡ್ಬೇಕು ಅಂತ. ಈಗ ಇಲ್ಲಿ ಬ್ಲೂ ಪ್ರಿಂಟ್ ನ ಒಂದ್ ಸ್ವಲ್ಪ ನಾವು ಕಸ್ಟಮೈಸ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೋಡೋದಾದ್ರೆ ಇಲ್ಲಿ 1 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ ಸರ್ ಕ್ವಶನ್ ಪೇಪರ್ ಅಲ್ಲಿ ಅಂದ್ರೆ 15 ಕ್ವಶನ್ಸ್ ಇರ್ತವೆ. ಅಂದ್ರೆ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತವೆ. ಇಲ್ಲಿ ನಾನು ತೋರಿಸ್ಬಿಡ್ತೀನಿ ಅದರಲ್ಲಿ ಕ್ವಶನ್ ಪೇಪರ್ ಅಲ್ಲೂ ಕೂಡ ನೋಡ್ಕೋಬಹುದು. ಕ್ವಶನ್ ಪೇಪರ್ ಇಲ್ಲಿ ನೀವು ನೋಡ್ಬೋದು. ಇದು ಹೊಸದಾಗಿ ಅವ್ರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ 1. ಇದಕ್ಕೆ ಮುಂಬರುವ ದಿನಗಳಲ್ಲಿ ಆನ್ಸರ್ಸ್ ನ ಕೂಡ ನಾವು ಹುಡ್ಕೋಣ ಎಲ್ಲಾ ಪ್ರಶ್ನೆಗಳಿಗೂ ಕೂಡ. ಈ ಸದ್ಯಕ್ಕೆ ಬ್ಲೂ ಪ್ರಿಂಟ್ ಪ್ರಕಾರ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಶೈಕ್ಷಣಿಕ ವರ್ಷ ನೀವು ನೋಡ್ಬೋದು 2024-25 ಗರಿಷ್ಠ ಅಂಕಗಳು ನೀವು 80 ಮಾರ್ಕ್ಸ್ ಬರಿತಾ ಇದ್ದೀರಾ. ಅದರಲ್ಲಿ 52 ಕ್ವಶನ್ಸ್ ಇರ್ತವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾಗಿದ್ದಾದ್ಮೇಲೆ ದ್ವಿತೀಯ PUC ಕನ್ನಡ ಇಲ್ಲಿ ನೋಡ್ಬೋದು, ಮತ್ತೆ ಯಾವ ವಿಷಯಗಳು ಎಷ್ಟು ಮಾರ್ಕ್ಸ್ ಅಂತ ಕಾಣಿಸ್ತಿದೆ. ಸೂಚನೆ ಕೊಟ್ಟಿದ್ದಾರೆ ನೋಡಪ್ಪ ಈ ಸಲ, ಆ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನ ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಅಂದ್ರೆ ಇದು ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ನೀವು. ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ಇರ್ತಾವಲ್ವಾ, ಈ ಕ್ವಶನ್ಗೆ ಆನ್ಸರ್ ನ ಒಂದ್ಸಲ ಬರೀತಾರೆ. ಬರ್ದಿದ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಸ್ಕ್ರಾಚ್ ಮಾಡಿ ಇನ್ನೊಂದ್ಸಲ ಬರೀತಾರೆ. ಆಮೇಲೆ ಯಾರೋ ನೋಡಿರೋದು ಅದನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ಬಹುಶಃ ಸ್ಕ್ರಾಚ್ ಮಾಡಿ ನೀವು ಬರ್ದಿದ್ರೆ ಸೊ ಅದನ್ನ ಆನ್ಸರ್ ಯಾರೋ ಕಾಪಿ ಮಾಡಿದ್ದಾರೆ ಅಂತ ಅನ್ಕೋತಾರೆ ಬೇರೆಯವ್ರ ಹತ್ರ. ಸೊ ಅದಕ್ಕೋಸ್ಕರ ನೀವು ಜ್ಞಾಪಕ ಇಟ್ಕೊಳ್ಳಿ, ಸ್ಕ್ರಾಚ್ ಮಾಡಿ ಅಥವಾ ಒಡೆದಾಕಿ ಇನ್ನೊಂದ್ ಹತ್ರ ಬರೆಯೋದು, ಬೇರೆ ಪೇಜಲ್ಲಿ ಬರೆಯೋದು, ಇದೆಲ್ಲ ಮಾಡಬಾರ್ದು. ಫಸ್ಟ್ ಪೇಜಲ್ಲೇ ಆದಷ್ಟು ಇದಕ್ಕೆ ಆನ್ಸರ್ನ ಒಂದೇ ಸಲ ಬರೆಯಕ್ಕೆ ಪ್ರಯತ್ನ ಪಡ್ಬೇಕು. ಸರ್ ನಮ್ಗೆ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಯೋಚಿಸಿ ಆಮೇಲೆ ಬರೀರಿ. ಅದನ್ನ ಬಿಟ್ಟು ಫಸ್ಟ್ ಬರ್ದ್ಬಿಡೋದು ಆಮೇಲೆ ಗೀಚೋದು ಹೊಡೆಯೋದು ಮಾಡಿದ್ರೆ ಅವ್ರು ಅದನ್ನೇ ಹೇಳ್ತಿರೋದು. ಆ ವಿಭಾಗದಲ್ಲಿ ಆ ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ವಶನ್ಸ್ಗೂ ಒಂದ್ಸಲ ಉತ್ತರ ಬರ್ದಿದ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅದು ಪ್ರಥಮವಾಗಿ ಈ ಪೇಜಲ್ಲಿ ಒಂದು ಬರೆಯೋದು, ನೆಕ್ಸ್ಟ್ ಪೇಜಲ್ಲಿ ಇನ್ನೊಂದು ಆನ್ಸರ್ ಬರೆಯೋದು, ಹಿಂಗೆಲ್ಲ ಮಾಡ್ತಾರೆ ಕೆಲವೊಂದು ಬುದ್ಧಿವಂತರು. ಸೊ ಅದಕ್ಕೆ ಸೆಕೆಂಡ್ ಪೇಜಲ್ಲೇ ಆ ತರ ಇನ್ನೊಂದು ಆನ್ಸರ್ ಎಲ್ಲೋ ಬರ್ದಿರೋದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಫಸ್ಟ್ ನೀವೇನ್ ಮಾಡಿರ್ತೀರೋ ಅದೇ ಆನ್ಸರ್ನ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ನೀವು ನೋಡಕ್ ಹೋದ್ರೆ ಇಲ್ಲಿ ಒಟ್ಟು 4 ಕ್ವಶನ್ಸ್. ಫಸ್ಟ್ 4 ಕ್ವಶನ್ಸ್ ಪೊಯಮ್ ಇಂದ ಬರುತ್ತೆ. ನೆಕ್ಸ್ಟ್ 3 ಕ್ವಶನ್ಸ್ 5, 6 ನೀವು ನೋಡ್ಬೋದು, 5, 6 ಮತ್ತು 7ನೇ ಕ್ವಶನ್ ಗದ್ಯದಿಂದ ಬರುತ್ತೆ. ನೆಕ್ಸ್ಟ್ 8, 9, 10ನೇ ಕ್ವಶನ್ ದೀರ್ಘ ಗದ್ಯದಿಂದ ಬರುತ್ತೆ. ಬಟ್ ನೀವೊಂದ್ಸಲ ಅಬ್ಸರ್ವ್ ಮಾಡಬೇಕು, ಇಲ್ಲಿ 10ನೇ ಕ್ವಶನ್ ನೋಡಿ, ದೀರ್ಘ ಗದ್ಯದ್ದು 10ನೇ ಕ್ವಶನ್, ಇದು ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ಈ ಕ್ವಶನ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರಲ್ಲ. ಐ ಮೀನ್ ಲಾಸ್ಟ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಅವ್ರು ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಇರಲ್ಲ, ಟೆಕ್ಸ್ಟ್ ಬುಕ್ ಒಳಗಡೆ ಕೇಳ್ತಾರೆ ಈ ತರದ್ದು. ಇದು ಪದ್ಯದಿಂದ 1, ಗದ್ಯದಿಂದ 1, ದೀರ್ಘ ಗದ್ಯದಿಂದ 1. ಇಲ್ಲಿ ನೋಡಿ 6ನೇ ಕ್ವಶನ್ ನೋಡಿ,
ಮೂಲೆಮನೆ ಮುದ್ದೇಗೌಡರು ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು. ಇದು ಸಹ ಅಪ್ಲಿಕೇಶನ್ ಲೆವೆಲ್ ಫ್ರಮ್ ದ ಲೆಸನ್. ಆಮೇಲೆ ಇಲ್ಲಿ ಇದು ಮೂರನೇ ಕ್ವಶನ್ ನೋಡಿ. ಈ ಕ್ವಶನ್ ಕೂಡ ಪದ್ಯದಿಂದ ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ಸೊ ಈ ತರ 3 ಕ್ವಶನ್ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬರುತ್ತೆ. ಇದು ಸ್ವಲ್ಪ ನೀವು ಯೋಚನೆ ಮಾಡಿ ಉತ್ತರ ಬರೀಬೇಕು. ಹಾಗಾಗಿ ಟೋಟಲ್ 10 ಮಾರ್ಕ್ಸ್ ಆಯ್ತು ಮಲ್ಟಿಪಲ್ ಚಾಯ್ಸ್. ನೆಕ್ಸ್ಟ್ ಆ ಎರಡನೇ ಮೇನಲ್ಲಿ ಬಿಟ್ಟ ಸ್ಥಳ ತುಂಬಿ ಅಂತ ಇದೆ. ಈ ಬಿಟ್ಟ ಸ್ಥಳ ತುಂಬಿ ಬಂದು ಎಲ್ಲಾ ಸಹ ಓನ್ಲಿ ಲೆಸನ್ ಇಂದನೇ ಬರುತ್ತೆ, ಜ್ಞಾಪಕ ಇಟ್ಕೋಬೇಡಿ. ಪೊಯಮ್ ಇಂದ ಯಾವುದು ಬರಲ್ಲ. ಈ 11ನೇ ಕ್ವಶನ್ ಇಂದ ಹಿಡಿದು 15 ಈ ಒಟ್ಟು 5 ಕ್ವಶನ್ಸ್ ಎಲ್ಲಾ ಲೆಸನ್ಸ್ ಇಂದಾನೆ ಕೇಳ್ತಾರೆ. ಅದಕ್ಕೆ ಆನ್ಸರ್ಸ್ ಇಲ್ಲೇ ನೋಡ್ಬೋದು ನೀವು, ಬ್ರಾಕೆಟ್ ಅಲ್ಲಿ ಮೇಲೆನೆ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಈ ಮೇನ್ ಹೊಂದಿಸಿ ಬರೆಯಿರಿ ಅಂತ ಇದೆಯಲ್ಲ, ಈ ಹೊಂದಿಸಿ ಬರೆಯಿರಿ ಎಲ್ಲಾ ಕ್ವಶನ್ಸ್ ಕಮಿಂಗ್ ಫ್ರಮ್ ದ ಪೊಯಮ್ಸ್. ಪೊಯಮ್ಸ್ ಇಂದಾನೇ ಎಲ್ಲಾ ಕ್ವಶನ್ಸ್ ನ ತಗೊಂಡಿರ್ತಾರೆ ಮ್ಯಾಚ್ ದಿ ಫಾಲೋಯಿಂಗ್ಗೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 5 ಇದಾವೆ. ಈ 5ಕ್ಕೆ ಆನ್ಸರ್ಸ್ ನೋಡಿದ್ರೆ 6 ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕನ್ಫ್ಯೂಸ್ ಆಗುವಂತ ಆನ್ಸರ್ ನ ಕೊಟ್ಟಿರ್ತಾರೆ, ನೀವು ಒಂದನ್ನು ಬಿಡಬೇಕು. ಸೊ ಇದು ಎಲ್ಲಾ ಪದ್ಯಗಳ ಕವಿ ಕೃತಿ ಪರಿಚಯದಲ್ಲೇ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಅಂದ್ರೆ ಕವಿ ಹೆಸರು, ಅವ್ರ ಕೃತಿ ಯಾವುದು, ಯಾವ ಪದ್ಯದಿಂದ, ಈಗ ಪರ್ಟಿಕ್ಯುಲರ್ ಪದ್ಯನ ಯಾವ ಆಕರ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದೀವಿ, ಅಥವಾ ಕವಿ ಏನಾದ್ರೂ ಬಿರುದು ಬಂದಿದ್ಯಾ, ಅಥವಾ ಆ ಕವಿ ಯಾವ್ದಾದ್ರು ಒಂದು ಜ್ಞಾನಪೀಠ ಪ್ರಶಸ್ತಿ ಈ ತರದ್ ಏನಾದ್ರೂ ಅತ್ಯುನ್ನತವಾದಂತ ಪ್ರಶಸ್ತಿಗಳನ್ನ ತಗೊಂಡಿರ್ತಾರ, ಅಥವಾ ಅವ್ರಿಗೆ ಏನಾದ್ರೂ ಬಿರುದಿರ್ತದ. ಈಗ ಬಸವಣ್ಣನವರಿಗೆ ಅವರ ಅಂಕಿತ ನಾಮ ಯಾವುದು, ಕೂಡಲ ಸಂಗಮ ದೇವ. ಈ ತರ ಕವಿ ಕೃತಿ ಪರಿಚಯದಲ್ಲೇ ಪ್ರಶ್ನೆಗಳು ಹೊಂದಿಸಿ ಬರೆಯಲು ಬರ್ತವೆ, ಜ್ಞಾಪಕ ಇಟ್ಕೊಳ್ಳಿ. ಈಗ ಎಷ್ಟಾಯ್ತು? 5 ಆಯ್ತು. ಸೊ ಟೋಟಲ್ 20 ಮಾರ್ಕ್ಸ್. ಈ 20 ಮಾರ್ಕ್ಸ್ ನ ಫಸ್ಟ್ ಪೇಜಸ್ ಅಲ್ಲೇ ಆದಷ್ಟು ಉತ್ತರಗಳನ್ನ ಬರೆಯೋದಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಸ್ಕ್ರಾಚ್ ಮಾಡಬಾರ್ದು, ಒಂದೇ ಸಲಾನೇ ಉತ್ತರ ಬರಿಬೇಕು. ಈ ಆ ಪಾರ್ಟ್ ಪೂರ್ತಿ 20 ಮಾರ್ಕ್ಸ್ಗೆ ನೀವು ಇಲ್ಲೊಂದು ಬರೆಯೋದು, ನೆಕ್ಸ್ಟ್ ಇನ್ಯಾವುದೋ ಒಂದು ಪ್ಲೇಸ್ ಅಲ್ಲಿ ಬರೆದ್ರೆ ಮಾರ್ಕ್ಸ್ ಅನ್ನುವಂಥದ್ದನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇದು ಅವ್ರು ಹೇಳಿದ್ದು ಆ ಪಾರ್ಟ್. ನೆಕ್ಸ್ಟ್ ಎರಡನೇ ಆ ಪಾರ್ಟ್ ಇದು ನೋಡಿ, ವಿಭಾಗ 2. ಅದರಲ್ಲಿ ಏನ್ ಹೇಳಿದ್ದಾರೆ ನೋಡಿ, 2 ಅಂಕದ ಪ್ರಶ್ನೆಗಳು. ಈಗ ನಾನು ಹೇಳಿದ ಅರ್ಥ ಆಯ್ತಲ್ಲ, ಈ 20 ಮಾರ್ಕ್ಸ್ ಹೆಂಗ್ ಬಂತು ಅಂತ. 1 ಮಾರ್ಕ್ಸ್ ಕ್ವಶನ್ಸ್, 10 ಮಲ್ಟಿಪಲ್ ಚಾಯ್ಸ್, 5 ಹೊಂದಿಸಿ ಬರೀರಿ, 5 ಮ್ಯಾಚ್ ದಿ ಫಾಲೋಯಿಂಗ್, ಟೋಟಲ್ 20 ಮಾರ್ಕ್ಸ್. ಇನ್ನು 2 ಅಂಕದ ಪ್ರಶ್ನೆಗಳು ಅಂತ ನೋಡಕ್ ಹೋದ್ರೆ ಇದರಲ್ಲಿ ಕೊಟ್ಟಿರೋ ಪ್ರಶ್ನೆಗಳು 18, ನೀವು ಉತ್ತರಿಸಬೇಕಾಗಿರೋದು ಕೇವಲ 12. 12 ಎರಡ್ಲಿ 12 ಎರಡ್ಲಿ ಎಷ್ಟು ನೋಡಿ, ಇಲ್ಲಿ ಒಟ್ಟು ಅಂಕಗಳು 18 ಎರಡ್ಲಿ 36 ಮಾರ್ಕ್ಸ್ ಇರ್ತದೆ. ಬಟ್ ನೀವು 12 ಪ್ರಶ್ನೆಗಳಿಗೆ ಉತ್ತರ ಬರಿತಾ ಇರೋದ್ರಿಂದ 12 ಎರಡ್ಲಿ 24, 24 ಮಾರ್ಕ್ಸ್ ಮಾತ್ರ ಬರಿಬೇಕು. ಬಟ್ ಅವ್ರು ಕೊಟ್ಟಿರೋದು 18 ಕ್ವಶನ್ 36 ಮಾರ್ಕ್ಸ್ ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇರೋದು. ಬಟ್ ನೀವು ಬರೆಯೋದು ಚಾಯ್ಸ್ ಅಂತ ಹೇಳಿದ್ನಲ್ಲ ನಾನು. ಸರ್ ಅದನ್ನೊಂದ್ಸಲ ತೋರಿಸಿದ್ರೆ 2 ಮಾರ್ಕ್ಸ್ ಎಷ್ಟಿದಾವೆ ಅಂತ. ಇಲ್ಲಿ ನೀವು ನೋಡ್ಬೋದು 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ, ಇಲ್ಲಿ ಸೇಮ್ ಲಾಸ್ಟ್ ಇಯರ್ ತರನೇ ಇದೆ. ಇದು ಪದ್ಯ, ಯಾವಾಗ ನಿಮ್ಗೆ ಜ್ಞಾಪಕ ಇಟ್ಕೊಬೇಕು, ಫಸ್ಟ್ ಪದ್ಯ, ಆಮೇಲೆ ಗದ್ಯ, ಆಮೇಲೆ ದೀರ್ಘ ಗದ್ಯ. ಫಸ್ಟ್ ಇಯರ್ ಅಲ್ಲಾದ್ರೆ ಫಸ್ಟ್ ಪದ್ಯ, ನೆಕ್ಸ್ಟ್ ಗದ್ಯ, ಮೂರನೇದು ನಾಟಕ ಇರ್ತದೆ ಬೋಳೆಶಂಕರ. ಇಲ್ಲಿ ಫಸ್ಟ್ ಇಯರ್ ಅಲ್ಲಾದ್ರೆ, ಸೆಕೆಂಡ್ ಇಯರ್ ಅಲ್ಲಾದ್ರೆ ಫಸ್ಟ್ ಪದ್ಯಗಳಿರ್ತವೆ, ನೆಕ್ಸ್ಟ್ ಗದ್ಯ ಇರ್ತದೆ, ಮೂರನೇದು ಕೃಷ್ಣೇಗೌಡ ರಾಣಿ ಅನ್ನುವಂಥದ್ದು ಇರುತ್ತೆ. ಇಲ್ಲಿ ನೀವು ನೋಡ್ಬೋದು 3 ಪ್ರಶ್ನೆ ಅಂತ ಇದೆಯಲ್ಲ, ಇಲ್ಲಿ ಕ್ವಶನ್ಸ್ ನ ನೀವು ನೋಡ್ಕೋಬೇಕು. ಇವೆಲ್ಲ ಫಸ್ಟ್ ಬರೋದು ಪದ್ಯ. ಓಕೆ, ಸೊ ಈ ಪದ್ಯದಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆಯಲ್ಲ, ಇದರಲ್ಲಿ 3 ಕ್ವಶನ್ಗೆ ಆನ್ಸರ್ ಬರೀಬೇಕು. ಬಟ್ ಅವ್ರು ಎಷ್ಟು ಕೊಟ್ಟಿದ್ದಾರೆ ನೋಡಿ, 4 ಕೊಟ್ಟವ್ರು. 1, 2, 3, 4 ಕೊಟ್ಟಿದ್ದಾರೆ, ಒಂದು ಬಿಡ್ಬೋದು. ಅರ್ಥ ಆಯ್ತಾ? ಸೊ ಈ ಬ್ಲೂ ಪ್ರಿಂಟ್ ನ ಒಂದ್ಸಲ ಚೆಕ್ ಮಾಡಿದ್ರೆ ಅವರು ಹೇಳ್ತಾ ಇರೋದು ಅದನ್ನೇ. ಈ ತರ ನಿಮಗೆ 4 ಕ್ವಶನ್ಸ್ ಅನ್ನುವಂಥದ್ದು ಕೊಟ್ಟಿರ್ತೀವಿ, ನೀವು ಅದಕ್ಕೆ 3 ಬರಿಬೇಕು ಪದ್ಯದಲ್ಲಿ. ಆದ್ರೆ ಗದ್ಯದಲ್ಲಾದ್ರೆ 2 ಕ್ವಶನ್ ಮಾತ್ರ ಆನ್ಸರ್ ಬರಿಬೇಕು. ಬಟ್ ಇಲ್ಲಿ ಕೊಟ್ಟಿರೋದು ನೋಡು, ಎಷ್ಟು ಎಕ್ಸ್ಟ್ರಾ ಇದೆ? 2 ಎಕ್ಸ್ಟ್ರಾ ಇದೆ. ಇದನ್ನ ಜ್ಞಾಪಕ ಇಟ್ಕೋಬೇಕು. 1, 2, 3, 4 ಇದಾವೆ. ಬಟ್ ನೀವು ಬರಿಬೇಕಾಗಿರೋದು ಎಷ್ಟಿಲ್ಲಿ? 2. ಅಲ್ಲಿಗೆ 2 ಬಿಡ್ಬೋದು. ಇಲ್ಲಿ 3 ಇರ್ತಾ ಇತ್ತು, ಈ ಸಲ ಒಂದು ಜಾಸ್ತಿ ಮಾಡಿದ್ದಾರೆ. ಇಲ್ಲಿ 2. ಅದಕ್ಕೆ ನಾನು ಹೆಡ್ಡಿಂಗ್ ನ ನೋಡ್ಬೇಕು ಅಂತ ಹೇಳ್ತಾ ಇರೋದು. ಹೆಡ್ಡಿಂಗ್ ನೋಡಿದಿರ ಬರೆಯಕ್ ಹೋಗ್ಬಾರ್ದು. ನೆಕ್ಸ್ಟ್ ದೀರ್ಘ ಗದ್ಯ ಇದೆಯಲ್ಲ, ಇದ್ರಲ್ಲಿ ನೋಡು 3 ಬರಿಬೇಕು. ಬಟ್ 3 ಏನ್ ಮಾಡಿದ್ದಾರೆ ಅಂತಂದ್ರೆ 4 ಕ್ವಶನ್ ಕೊಟ್ಟವ್ರು. ಇಲ್ಲೂ ಅಷ್ಟೇ, ಇಲ್ಲಿ 1 ಬಿಡ್ಬೇಕು.
ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಯಾಕೆಂತಂದ್ರೆ ಇಲ್ಲಿ ಕೂಡ ಒಂದೇ ಬಿಡ್ಬೇಕೇನೋ ಅಂತ ಇನ್ನೊಂದು ಬರಿತಾ ಇರ್ತಾರೆ. ನೀವು ಎಕ್ಸ್ಟ್ರಾ ಕ್ವಶನ್ ಬರೀರಿ, ತಪ್ಪೇನಿಲ್ಲ, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ಅದನ್ನ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬರದ ಆಮೇಲೆ ಎಕ್ಸ್ಟ್ರಾ ಬರೀರಿ ಲಾಸ್ಟಲ್ಲಿ. ಅವ್ರು ಹೇಳಿರೋದು ಓನ್ಲಿ ಆ ಮೇನ್ ಮಾತ್ರ ಫಸ್ಟ್ ಬರೀರಿ ಅಂತ. ಎರಡನೇ ಆ ಇಂದ ಅಂದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ನ ನೀವು ಎಲ್ಲಿ ಬೇಕಾದ್ರೂ ಬರಿಬಹುದು. ಆದರೆ ನೀಟಾಗಿ ಕ್ವಶನ್ ನಂಬರ್ನ ಮಿಸ್ ಮಾಡಿದ್ರೆ ಕರೆಕ್ಟಾಗಿ ಬರಿಬೇಕು, ಮೇನ್ ನಂಬರ್ನ ಕರೆಕ್ಟಾಗಿ ಬರಿಬೇಕು. ತಪ್ಪು ನೀವು ಯಾವ್ದೋ ಬೇರೆ ಕ್ವಶನ್ಸ್ ನಂಬರ್ ಹಾಕೊಂಡ್ರೆ ಕೊಡಲ್ಲ ಮಾರ್ಕ್ಸ್. ನೆಕ್ಸ್ಟ್ ಈ ಸಂದರ್ಭಗಳು, ಇಲ್ಲೇನ್ ಹೇಳಿದ್ದಾರೆ, 3 ಅಂಕದ ಪ್ರಶ್ನೆಗಳು ಅಂತಂದ್ರೆ ಸಂದರ್ಭಗಳು ಅಂತ ಆಗತ್ತೆ, ಹೌದಲ್ವಾ? ಸಂದರ್ಭಗಳಲ್ಲಿ 8 ಕ್ವಶನ್ಸ್ ಇರ್ತವೆ, ನೀವು ಬರಿಬೇಕಾಗಿರೋದು 4. ಅಲ್ಲಿಗೆ ನೀವು ನೋಡ್ಬೋದು 8 3 24, ಬಟ್ 4 ಕ್ವಶನ್ ಅಟೆಂಡ್ ಮಾಡೋದ್ರಿಂದ 4 3 12 ಕ್ವಶನ್ ಅನ್ನ ನೀವು 12 ಮಾರ್ಕ್ಸ್ ಮಾತ್ರ ಬರೀತೀರಾ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸಂದರ್ಭ ಫಸ್ಟ್ ಮೇನ್, ನಾನು ಆಗ್ಲೇನೆ ಹೇಳಿದೆ, ಫಸ್ಟ್ ಪದ್ಯ ಇರುತ್ತೆ, ಆಮೇಲೆ ಗದ್ಯ ಇರುತ್ತೆ, ಆಮೇಲೆ ದೀರ್ಘ ಗದ್ಯ ಇರುತ್ತೆ. ಸೇಮ್ ಲಾಸ್ಟ್ ಇಯರ್ ಇದೇ ತರ ಇತ್ತು. 2 ಕ್ವಶನ್ಗೆ ಆನ್ಸರ್ ಮಾಡಬೇಕು, 3 ಕೊಟ್ಟಿರ್ತಾರೆ. ಇಲ್ಲಿ ಒಂದೇ ಕ್ವಶನ್ಗೆ ಅಟೆಂಡ್ ಮಾಡಬೇಕು, ಬಟ್ 3 ಕ್ವಶನ್ ಕೊಟ್ಟವ್ರೆ. ಇಲ್ಲೂ 1 ಕ್ವಶನ್ಗೆ ಅಟೆಂಡ್ ಮಾಡಬೇಕು, ಬಟ್ ಇನ್ನೊಂದು ಮಾತ್ರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಗದ್ಯದಲ್ಲಿ ಮಾತ್ರ ಒಂದೊಂದು ಕೊಡೋ ಜಾಗದಲ್ಲೆಲ್ಲ 2 ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದನ್ನ ಜ್ಞಾಪಕ ಇಟ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ದೀರ್ಘ ಗದ್ಯ ಅನ್ನುವಂಥದ್ನ ಆಗಿದ್ದಾದ್ಮೇಲೆ ಇಲ್ಲಿ ಈ ವಿಭಾಗವನ್ನ ಗಮನಿಸಿ. ಈ ವಿಭಾಗ ಅಂದ್ರೆ 4 ಅಂಕದ ಪ್ರಶ್ನೆಗಳು, 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಓಕೆ, 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅದೇ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಈ ಸಲ ಏನ್ ಮಾಡಿದ್ದಾರೆ ಅಂತಂದ್ರೆ, ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ 4 2 8, 4 2 8. ಬಟ್ ಕ್ವಶನ್ಸ್ ನೋಡಪ್ಪ ಎಷ್ಟಿದಾವೆ ಅಂತ ಇಲ್ಲಿ, 1 2 3 4 ಇದೆ. ಆದ್ರೆ 4ನೇ ಕ್ವಶನ್ ಒಂದ್ಸಲ ಗಮನಿಸು. ಈಗ ಇಲ್ಲಿ ಕದಡಿದಂ ಸಲಿಲಂ ತಿಳುವಂದದೆ ಕಾವ್ಯ ಭಾಗದಲ್ಲಿ ಬರೋ ರಾವಣನ ವ್ಯಕ್ತಿತ್ವ ಬರೀರಿ, ಅಥವಾ ಇವೆಲ್ಲ ನಾರ್ಮಲ್ ಕ್ವಶನ್ಸ್ ಇದಾವೆ. ದ್ರೌಪದಿ ಅವಮಾನ ಮಾಡಿದ 3 ಪ್ರಸಂಗಗಳು ನೀವು ಬರಿಬೇಕಾಗಿರೋದು 2. ಬಟ್ ನೀನು ಅಬ್ಸರ್ವ್ ಮಾಡಬೇಕು, ಈ ವರ್ಷ ಎಕ್ಸ್ಟ್ರಾ ಮಾಡಿರೋದು ಏನು ಅಂತಂದ್ರೆ, ಅಪ್ಲಿಕೇಶನ್ ಲೆವೆಲ್ ಅಂತ ಏನ್ ಕರಿತೀವಿ ಆ ಕ್ವಶನ್ ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೋಡು. ಇದು ಲಾಸ್ಟ್ ಇಯರ್ ಇರ್ಲಿಲ್ಲ. 4 ಮಾರ್ಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಕೆಳಗಿನ ಪದ್ಯ ಭಾಗವನ್ನ ಅರ್ಥ ಮಾಡಿಕೊಂಡು ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. ಅಂದ್ರೆ ಅವರೇ ಒಂದು ಪದ್ಯ ಕೊಟ್ಬಿಟ್ಟವ್ರು ಇಲ್ಲಿ, ಇದನ್ನ ನೀವು ಅರ್ಥೈಸ್ಕೋಬೇಕು. ಇಲ್ಲೊಂದ್ 2 ಕ್ವಶನ್ ಕೊಟ್ಟವ್ರ ಅವರೇ, ಆ ಕ್ವಶನ್ಗೆ ಆನ್ಸರ್ನ ನೀವು ಮಾಡ್ಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಈ 40ನೇ ಕ್ವಶನ್ ನ ಅಟೆಂಡ್ ಮಾಡ್ಬೇಕಂದ್ರೆ ಈ ಪದ್ಯ ಬರ್ಬೇಕು ನಿನಗೆ. ಅದು ನೋಡಿಲಿ, ಉಣದಿರ್ದ ದನಮಿರ್ದೊಡೆ ಏನೋ ಸುತನಿರ್ದೆ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೆನೆ ಆಪತ್ತಿನೋಳ್ ಮಣಿದು ನೋಡದ ಬಂದು ಏತಕ್ಕೆ ಎಣಿಸಲ್ ಕಾಲೋಚಿತ ಕೈದದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಬಂದು ಪಗೆಯಂ ಬಾಲಕನೆಂಬರೆ, ಇದ್ರದ್ದು 4 ಅಂಕ ಅಂತ ಕೇಳಿದಾರಪ್ಪ. ಇದರಲ್ಲಿ 4 ಮಾರ್ಕ್ಸ್ ಒಂದೇ ಬರೋದು ಅಂತ ಕೇಳೋರಲ್ಲ, ಈ 4ನ ನೀನ್ ನೋಡಿಲಿ 1 ಕ್ವಶನ್ ಅಂತ ಮಾತ್ರ ಕೊಟ್ಟವ್ರಿಲ್ಲಿ. ಈ 1 ಕ್ವಶನ್ ಯಾವ ಪಾರ್ಟ್ ಅಲ್ಲಿ ಇದೆ ನೋಡಿಲಿ, ವಿಶ್ಲೇಷಣೆ ಮಾಡುವಂಥದ್ದು, ಸೃಜನಾತ್ಮಕವಾದಂಥದ್ದು ಅಂತ. ಈ ಸ್ಮರಿಸು, ಗ್ರಹಿಸು ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ, ಇದು ನಮ್ಗೆ ಈಸಿ ಅನ್ಸುತ್ತೆ. ಅನ್ವಯಿಸೋದು ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ವಿಶ್ಲೇಷಣೆ ಮಾಡೋದು ತುಂಬಾ ಕಷ್ಟ ಇರ್ತದೆ. ಅಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಆನ್ಸರ್ ಬರಿಬೇಕು ಅಂತ. ಸೊ ಈ ಪಾರ್ಟ್ ಅಲ್ಲಿ ನಿಮಗೆ ಕ್ವಶನ್ಸ್ ನ ಕೇಳಿರ್ತಾರಲ್ಲ, ಇದನ್ನ ನೀವು ಸ್ವಲ್ಪ ಹೆಚ್ಚಿಗೆ ಇಂಪಾರ್ಟೆನ್ಸ್ ನ ತಗೋಬೇಕು. ಇಲ್ಲಿ ಯಾವ್ದು ನೋಡಿ, ಇನ್ನು ಹುಟ್ಟದೇ ಇರಲಿನಲ್ಲಿ ಕೂಡ 1 ಕ್ವಶನ್ ಇದೆಯಂತೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಮೇಲೆ 1 2 3 4 ಅಂತ ಹಾಕೋರಲ್ಲ, ಇಲ್ಲಿ 1 ಅಂದ್ರೆ 1 ಮಾರ್ಕ್ಸ್ ಅಂತ, 2 ಅಂದ್ರೆ 2 ಮಾರ್ಕ್ಸ್ ಅಂತ, 3 ಅಂದ್ರೆ 3 ಮಾರ್ಕ್ಸ್, 4 ಅಂದ್ರೆ 4 ಮಾರ್ಕ್ಸ್ ಅಂತ ಅರ್ಥ. 1 ಮಾರ್ಕ್ಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅದ್ರಲ್ಲಿ ಬರೋದು, ಮತ್ತೆ ಫಿಲಿಪ್ಸ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ. 2 ಮಾರ್ಕ್ಸ್ ಅಂದ್ರೆ 2 ಅಂಕದ ಪ್ರಶ್ನೆಗಳು, 3 ಅಂದ್ರೆ ಸಂದರ್ಭ, 4 ಅಂದ್ರೆ 4 ಮಾರ್ಕ್ಸ್ ಕ್ವಶನ್, 5-6 ವಾಕ್ಯ. ಇದು ಜ್ಞಾಪಕ ಇಟ್ಕೋಬೇಕು. ಅದ್ರ ಕೆಳಗಡೆಗೆ ಅವ್ರು ಕೊಟ್ಟಿರುವಂತದ್ದು 1 ಅಂತ ಹಾಕೋರು ನೋಡಿ ಇಲ್ಲಿ. ಅಂದ್ರೆ ಏನಾದ್ರ ಅರ್ಥ, ಇನ್ನು ಹುಟ್ಟದೇ ಇರಲಿ ಪದ್ಯದಲ್ಲಿ 2 ಮಾರ್ಕ್ಸ್ ಒಂದು ಕ್ವಶನ್ ಇದೆ ಅಂತ ಅದ್ರ ಅರ್ಥ. ಅರ್ಥ ಆಯ್ತಾ?
ಮತ್ತೆ ಇಲ್ಲಿ ನೋಡಿ, ಇಲ್ಲಿ 4 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಹಾಕೋರಲ್ಲ, ಅಂದ್ರೆ 4 ಅಂಕದ ಪ್ರಶ್ನೆ ಒಂದಿದೆ ಅಂತ ಅದರ ಅರ್ಥ. ಎಸ್. ಇನ್ನೊಂದು ಇಲ್ಲಿ ಹಾಗೆ ನೋಡ್ಬೋದು, ಇಲ್ಲಿ 1 ಅಂಕದ ಪ್ರಶ್ನೆ ಇದೆ ಅಂತ ಅದರ ಅರ್ಥ. ಅಂದ್ರೆ ಏನದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರುತ್ತಲ್ಲ, ಆ ಪ್ರಶ್ನೆ ಹೇಳ್ತಿದ್ರೆ ಇಲ್ಲಿ ಈ ಪ್ರಶ್ನೆ ಅವ್ರು ಹೇಳ್ತಾ ಇರೋದು. ಇಲ್ಲಿ ಗೊತ್ತಾಯ್ತಲ್ಲ, ಫಸ್ಟ್ ಒನ್ ನೋಡಿ, ಇದು ಹೆಣ್ಣು ಹರಿಬಕ್ಕೋಸಗವೇ ತಮ್ಮಣ್ಣನ ಆಜ್ಞೆಯನ್ನು ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು. ಈ ಪದ್ಯ ಭಾಗದಲ್ಲಿ ಕುಂತಿಯ ಚಿನ್ನ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಸ್ವಲ್ಪ ನೀವು ಅರ್ಥೈಸ್ಕೊಂಡು ಉತ್ತರ ಬರಿಬೇಕು ಅಂತ ಹೇಳ್ತಿರ್ತಕ್ಕಂಥ. ಎಸ್ ಭೀಮನ್ ಬಗ್ಗೆನೆ ಮಾತಾಡ್ತಿರೋದು. ನೀವು ಪದ್ಯ ಕರೆಕ್ಟ್ ಆಗಿ ಕೇಳ್ಕೊಂಡಿದ್ರೆ ಮಾತ್ರ ಅದಕ್ಕೆ ಆನ್ಸರ್ನ ಮಾಡ್ಬೋದು, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಈಗ ನಾನು ಹೇಳ್ತಾ ಇದ್ದೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅನ್ನುವಂಥದ್ದು ಇದೊಂದು ಎಕ್ಸ್ಟ್ರಾ ಹಾಕಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಈ ಪದ್ಯ ಭಾಗದಲ್ಲಿ ಅರ್ಥೈಸ್ಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಈಗ ನೋಡಪ್ಪ, ಉಣದಿರ್ದ ದನ ಮಿರ್ದೊಡೇನು ಅಂದ್ರೆ ತಿನ್ನೋದಕ್ಕಾಗದೆ ಇದ್ದಂತ ಸಂದರ್ಭದಲ್ಲಿ ಎಷ್ಟೇ ಹಣನ ಕೂಡಿಟ್ರೆ ಪ್ರಯೋಜನ ಏನು? ಸುತನಿರ್ದೆ ಮುಪ್ಪಿನಲ್ಲಾಗದ ಅಂದ್ರೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ದೆ ಇರ್ತಕ್ಕಂಥ ಮಗ ಇದ್ರೆ ಏನು, ಅವನು ಹೋದ್ರೆ ಏನು? ಮತ್ತೆ ಪೈರು ಒಣಗ್ತಾ ಇರ್ಬೇಕಾದ್ರೆ ಮಳೆ ಬರ್ದಿದ್ರೆ ಇನ್ಯಾವುದೋ ಸಂದರ್ಭದಲ್ಲಿ ಮಳೆ ಬಂದ್ರೆ ಪ್ರಯೋಜನ ಏನಾದ್ರು ಇದೆಯಾ? ಹಾಗೆ ಆಪತ್ತಿನಲ್ಲಿ ಮಣಿದು ನೋಡದ ಬಂಧು ಏತಕ್ಕೆ? ನಾವು ಕಷ್ಟದ ಸಂದರ್ಭದಲ್ಲಿ ನಮ್ಮನ್ನು ಸಹಾಯ ಮಾಡದೇ ಇರ್ತಕ್ಕಂಥ ಬಂಧು ಇದ್ರೆ ಏನು, ಬಿಟ್ರೆ ಏನು? ಹಾಗೆ ಕಾಲೋಚಿತ ಕೈದುದ ತೃಣವೇ ಪರ್ವತವಲ್ಲವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತಿದ್ದಾನೆ. ಅಂದ್ರೆ ಕಾಲೋಚಿತವಾಗಿ ನಮಗೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಸ್ವಲ್ಪ ಸಹಾಯನ ಯಾರೇ ಮಾಡಿದ್ರು ಅದು ಪರ್ವತದಷ್ಟೇ. ಆ ತೃಣ ಅಂದ್ರೆ ಸಣ್ಣ ಹುಲ್ಲುಕಡ್ಡಿಯಷ್ಟು ಸಹಾಯ ಅಂತ. ಆ ಹುಲ್ಲುಕಡ್ಡಿಯಷ್ಟು ಸಹಾಯ ಮಾಡಿದ್ರು ಮುಂದೆ ಅದೇ ದೊಡ್ಡ ಪರ್ವತದಷ್ಟು ದೊಡ್ಡ ಸಹಾಯ ಅಲ್ವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಪ್ರಶ್ನೆ ನೋಡಿಲಿ, ಈ ಪ್ರಶ್ನೆಗಳು ನಿನಗೆ ಇದರಲ್ಲಿ ಕ್ವಶನ್ ಅದು ಟೆಕ್ಸ್ಟ್ ಬುಕ್ ಅಲ್ಲಿ ಇರಲ್ಲ, ಇದೊಂದು ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರು. ಬೆಳೆಗೆ ಮಳೆ ಯಾವಾಗ ಬೇಕು ಅಂತ ಕೇಳಿದ್ದಾರೆ. ಹಂಗಾದ್ರೆ ಬೆಳೆಗೆ ಯಾವಾಗ ಮಳೆ ಬೇಕು ಅಂತ ಹೇಳ್ತಿರೋದು? ಪೈರು ಒಣಗ್ತಾ ಇರ್ಬೇಕಾದ್ರೆ ಮಳೆ ಬರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಈ ಪದ್ಯದ ಕವಿಯ ಅಂಕಿತ ನಾಮ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಅವರ ಅಂಕಿತ ನಾಮ? ಹರಹರ ಶ್ರೀ ಚನ್ನ ಸೋಮೇಶ್ವರ ಅವರ ಅಂಕಿತ ನಾಮ. ನೀನ್ ಸ್ವಲ್ಪ ಪದ್ಯನ ನೋಡಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ಸಮಯೋಚಿತಕ್ಕಾದ ಹುಲ್ಲುಕಡ್ಡಿಯೂ ಕೂಡ ಪರ್ವತಕ್ಕೆ ಸಮಾನ ಎಂಬ ಹೇಳಿಕೆಯನ್ನ ನೀವು ಸಮರ್ಥನೆ ಮಾಡಿ ಅಂತ ಕೇಳಿದ್ದಾರೆ. ಏನಕ್ಕಿದ್ನ ಹೇಳಿದ್ದಾರೆ? ಇವಾಗ ನಾನು ಹೇಳಿದ್ನಲ್ಲ, ಉಣದಿರ್ದ ದನ ಮಿರ್ದೊಡೇನು, ಸುತನಿದ್ದ ಅಂದ್ರೆ ವಯಸ್ಸಾದಂತ ತಂದೆ ತಾಯಿಗಳನ್ನ ನೋಡ್ಕೊಳ್ದೆ ಇರ್ತಕ್ಕಂಥ ಮಗ ಇದ್ರೇನು ಪ್ರಯೋಜನ ಇಲ್ಲ, ಪೈರು ಒಣಗ್ತಾ ಇರ್ಬೇಕಾದ್ರೆ ಮಳೆ ಬರಬೇಕು, ಹೀಗೆ ಆಪತ್ತಿನಲ್ಲಿ ನಮ್ಮ ಬಂಧುಗಳು ನಮ್ಮನ್ನ ಬಂದು ನೋಡ್ಬೇಕು, ಹೀಗೆ ನಮಗೆ ಸಮಯಕ್ಕೆ ತಕ್ಕ ಹಾಗೆ ನಾವು ಕಷ್ಟ ಬಂದಾಗ ಯಾರು ಸಹಾಯ ಮಾಡ್ತಿರ್ತಾರೋ ಅವರು ನಮ್ಮ ಏನದು ಮಾಡುವಂತಹ ಸಣ್ಣ ಸಹಾಯವೂ ಕೂಡ ಉಳ್ಕಡ್ಡಿಯಷ್ಟು ಸಹಾಯ ಕೂಡ ಮುಂದೆ ಅದೇ ದೊಡ್ಡ ಪರ್ವತದಷ್ಟು ದೊಡ್ಡ ಸಹಾಯ ಆಗತ್ತೆ ಅನ್ನುವಂಥದ್ದನ್ನ ಕವಿ ಹೇಳ್ತಿದ್ದಾರೆ ಅನ್ನೋದನ್ನ ಸಮರ್ಥನೆ ಮಾಡ್ಬೇಕು. ಸೊ ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಒಂದು ಬ್ರೀಫ್ ಆಗಿ ಈ ಪ್ರಶ್ನೆಗೆ ನಿಂಗೆ ಈಗ ಅರ್ಥ ಆಗಿರ್ಬೇಕು. ಇದು ಅಷ್ಟು ಸುಲಭವಾಗಿ ಈ ಪ್ರಶ್ನೆಗೆ ನಾವೇನ್ ಮಾಡಕ್ಕಾಗಲ್ಲ, ಉತ್ತರನ ಬರೆಯಕ್ಕಾಗಲ್ಲ. ನಮಗೆ ಸಂಪೂರ್ಣವಾಗಿ ಅದರ ಬಗ್ಗೆ ಗ್ರಿಪ್ ಇದ್ರೆ ಮಾತ್ರ, ಅಂದ್ರೆ ಮೊದಲೇ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ, ಪಾಠ ಮೇಷ್ಟ್ರು ಹೇಳೋವಾಗ ಕೇಳಿಸ್ಕೊಂಡಿದ್ರೆ ಮಾತ್ರ, ಅಥವಾ ಪದ್ಯನ ಕೇಳ್ಕೊಂಡಿದ್ರೆ ಮಾತ್ರ ನಿಮ್ಗೆ ಉತ್ತರ ಬರೀಲಿಕ್ಕಾಗುತ್ತೆ, ಇಲ್ದಿದ್ರೆ ಆಗಲ್ಲ. ಸೊ ಹಾಗಾಗಿ ಇದೊಂದು ಎಕ್ಸ್ಟ್ರಾ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದನ್ನ ಜ್ಞಾಪಕ ಇಟ್ಕೋಬೇಕು ಸ್ಟೂಡೆಂಟ್ಸ್. ಅದಕ್ಕೋಸ್ಕರನೇ ಇಲ್ಲಿ 4 ಆಪ್ಷನ್ ಇರೋದ್ರಿಂದ ನಿಮಗೆ ಯಾವ್ದು ಸುಲಭ ಇದೆಯೋ ನೀವು 2 ಬರೀಬಹುದು, ಇದನ್ನೇ ಬರಿಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ನೀವು ಚಾಯ್ಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಚಾಯ್ಸ್ ಮಾಡ್ಬೋದು. ನೆಕ್ಸ್ಟ್, ಇದು ಆಲ್ರೆಡಿ ಮೊದಲಿದ್ದಂಗೆ ಇದೆ. ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಗದ್ಯದಲ್ಲಿ 2 ಇರ್ತವೆ, ಅದರಲ್ಲಿ 1 ಬರಿಬೇಕು. ಹಾಗೆ ದೀರ್ಘ ಗದ್ಯದಲ್ಲೂ ಅಷ್ಟೇ 2 ಇರ್ತವೆ, 1 ಬರಿಬೇಕು. ಇದು ಡೈರೆಕ್ಟ್ ಕ್ವಶನ್ಸ್ ಇರ್ತವೆ, ಇದರಲ್ಲಿ ಏನೋ ಪ್ರಾಬ್ಲಮ್ ನಿಮಗೆ ಕಾಣಲ್ಲ. ನೆಕ್ಸ್ಟ್, ಭಾಷಾಭ್ಯಾಸ ಮೇನ್ ಇದೆಯಲ್ಲ, ಈ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ನಾವು ನೋಡ್ಬೇಕು ಅಂತಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, 4 ಅಂಕದ ಪ್ರಶ್ನೆಗಳಾಯ್ತು. ಈಗ ನಾನು ಹೇಳ್ಬಿಟ್ಟೆ ಆಲ್ರೆಡಿ 10 ಪ್ರಶ್ನೆಗಳಿರ್ತವೆ. ಸರಿ, 10 ಪ್ರಶ್ನೆಗಳಿರ್ತವೆ. ನೀವು ಬರಿಬೇಕಾಗಿರೋದು 6, ಅಂದ್ರೆ 10ಕ್ಕೆ 40 ಮಾರ್ಕ್ಸ್ ಕೊಟ್ಟಿರ್ತೀವಿ ನಾವು. ನೀವು ಬರಿಬೇಕಾಗಿರೋದು 6 4 24 ಮಾರ್ಕ್ಸ್ ಮಾತ್ರ ಅಂತ. ಅಂದ್ರೆ ನೀವು ಬರಿಬೇಕಾಗಿರೋದು ಎಷ್ಟು ಕ್ವಶನ್ಸ್ಗೆ ಉತ್ತರಿಸಬೇಕಾಗಿರೋದು
6 ಕ್ವಶನ್ಸ್ಗೆ ಉತ್ತರ ಕೊಡಬೇಕು. 6 4 24. ಬಟ್ ಫಸ್ಟ್ ಎಷ್ಟಿತ್ತಪ್ಪ? ಫಸ್ಟ್ ಎಷ್ಟಿತ್ತು? ಈಗ ಎಷ್ಟಿದೆ ನೋಡಿ ಇಲ್ಲಿ? 2 1 ಆದ್ರೂ 4 ಕೊಟ್ಟಿದ್ರಲ್ಲ, ಇದು ಯಾಕೆ ಅವ್ರನ್ನ 6 ಕೊಟ್ಟಿದ್ದಾರೆ? 4ಕ್ಕೆ ಅಟೆಂಡ್ ಮಾಡ್ಬೇಕಾಗಿರೋದು ನೀವು, 6ಕ್ಕಲ್ಲ. ಅದಲ್ಲ ಇನ್ನೊಂದು 4 ಮಾರ್ಕ್ಸ್, ಇನ್ನೆರಡು ಕ್ವಶನ್ಸ್ ಇದೆಯಲ್ಲಪ್ಪ. ಏನು ಪತ್ರ 4 ಮಾರ್ಕ್ಸ್ ಇದೆ, ಪ್ಲಸ್ ಯಾವ್ದದು ಪ್ರಬಂಧ 4 ಮಾರ್ಕ್ಸ್ ಇದೆ. ಹೌದು, 2 ಸೇರಿಸಿ ಅವ್ರು ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗೆ 4 ಕ್ವಶನ್ಸ್, 4 ಅಂಕದ ಪ್ರಶ್ನೆಗಳು ಒಟ್ಟು 6 ಮಾಡ್ಬೇಕು. 6ರಲ್ಲಿ 2, ಒಂದು ಪ್ರಬಂಧ, ಒಂದು ಗಾದೆ ಇದು ಅದು ಒಂದು ಪ್ರಬಂಧ, ಇನ್ನೊಂದು ಬಂದು ಲೆಟರ್ ರೈಟಿಂಗ್ ಇದೆಯಲ್ಲ, ಅವೆರಡು ಬಿಟ್ರೆ 4 ಕ್ವಶನ್ ನೀವು 4 ಮಾರ್ಕ್ಸ್ ನ ಅಟೆಂಡ್ ಮಾಡ್ಬೇಕು, ಗದ್ಯ, ಪದ್ಯ ಮತ್ತು ದೀರ್ಘ ಗದ್ಯದಲ್ಲಿ. ಇನ್ನ ಜೊತೆಗೆ ಈಗ ನಾನು ಆಗ್ಲೇ ಹೇಳ್ದಾಗೆ ಭಾಷಾಭ್ಯಾಸ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ ಹೆಂಗಿರ್ತದೆ ಸರ್ ಕ್ವಶನ್ ಪೇಪರ್ ಅಂತ ನೋಡಕ್ ಹೋದ್ರೆ, ಇಲ್ಲಿ ನೀವು ನೋಡ್ಬೋದು, ಒಟ್ಟು ನೀವು 4ಕ್ಕೆ ಬರಿಬೇಕಾಗಿರೋದು 4 2 8. ಲಾಸ್ಟ್ ಟೈಮು ಇದೇ ಇತ್ತು, ಈಗಲೂ ಅದೇ ಇಟ್ಟಿದ್ದಾರೆ. ನಿಮಗೆ ಒಟ್ಟು 6 ಮೈನ್ಸ್ ಕೊಟ್ಟಿರ್ತಾರೆ. ಇದನ್ನ ಸೂಚನೆಗಳಿಗೆ ಅನುಗುಣವಾಗಿ ನೀವು ನೋಡ್ಬೇಕು. 4 5 6 ಮೈನ್ಸ್ ಇದೆ. 6ರಲ್ಲಿ ನೀವು ಬರಿಬೇಕಾದ್ರೆ ಎನಿ 4, ನೀವು 2 ಬಿಡ್ಬೋದು. ಮತ್ತೆ ಅದರಲ್ಲೂ ಕೂಡ ಒಂದೊಂದು ಎಕ್ಸ್ಟ್ರಾ ಇದೆ, ನೀವು ನೋಡ್ಬೋದು. ಇಲ್ಲಿ ನೋಡಿ, ತದ್ಭವ ರೂಪ ಬರೀರಿ ಅಂತ 3 ಕೊಟ್ಟಿದ್ದಾರೆ. ಬಟ್ ನೀವು ಬರಿಬೇಕಾಗಿರೋದು 2ಕ್ಕೆ. ಇದರಲ್ಲೂ ಒಂದು ಬಿಡ್ಬೋದು ನೀವು. 2 ಗುಣವಾಚಕ ಬರೀರಿ ಅಂತ ಕೇಳಿದ್ದಾರೆ, 3 ಕೊಟ್ಟವ್ರು ನೋಡಿ. ಸೊ ಇದರಲ್ಲೂ ಒಂದೊಂದು ಎಕ್ಸ್ಟ್ರಾ ಆಪ್ಷನ್ ಇದೆ. ಬಟ್ ನಾನೇನ್ ಹೇಳೋದು ಅಂದ್ರೆ, ನಿಮ್ಗೆ ಸಜೆಸ್ಟ್ ಮಾಡೋದು ನೀವು 3 ಬರೀರಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಇಲ್ಲೂ ಅಷ್ಟೇ 6 ಮೈನ್ಸ್ ಇದೆಯಲ್ಲ, ಸಾಧ್ಯವಾದಷ್ಟು 6 ಮೈನ್ ಅಟೆಂಡ್ ಮಾಡೋಕ್ಕೂ ಪ್ರಯತ್ನ ಪಡಿ. ಅದು ಏನ್ ಪ್ರಾಬ್ಲಮ್ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದ್ರೆ, ಬೈ ಚಾನ್ಸ್ ಈಗ ಮೊದಲನೇ ಮೈನ್ ರಾಂಗ್ ಆಗ್ಬಿಟ್ಟಿದೆ ಅಂದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಮೈನ್ ಅನ್ನುವಂಥದ್ದನ್ನ ಚೂಸ್ ಮಾಡ್ತಾರೆ ಅವರು. ನೀವು ಬರೆಯೋದೇ 4 ಆದ್ರೆ ಅವಾಗ 2 ಮಾರ್ಕ್ಸ್ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾನೇ ಬರೀಬೇಕು. ಇದನ್ನ ಬರೆದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಯಾವ್ದಾದ್ರು ಒಂದು ವಿಷಯಕ್ಕೆ ಪ್ರಬಂಧ ಬರೀರಿ ಅಂತ ಕೇಳಿದ್ದಾರೆ. 2 ಇದಾವೆ, 2ರಲ್ಲಿ 1 ಕೇಳಿದ್ದಾರೆ. ಸೊ ಹಾಗಾಗಿ ನಿಮ್ಗೆ 4 ಮಾರ್ಕ್ಸ್ ಇರ್ತದೆ. ಪ್ರಬಂಧ ಗೊತ್ತೇ ಇದೆ. ನೆಕ್ಸ್ಟ್ ಇಲ್ಲಿ ಮೇಜರ್ ಚೇಂಜಸ್ ಆಗಿದೆ ಲೆಟರ್ ರೈಟಿಂಗ್. ಇದನ್ನ ಜ್ಞಾಪಕ ಇಟ್ಕೋಬೇಕು ನೀವು. ಯಾಕೆಂದ್ರೆ ಇಷ್ಟು ದಿವಸ ನಮ್ಗೆ ಲೆಟರ್ ಕೊಡ್ಬೇಕಾದ್ರೆ ಇಲ್ಲೂ ಪರ್ಸನಲ್ ಒಂದು, ಅಫಿಷಿಯಲ್ ಒಂದೇ ಕೊಟ್ಟಿದ್ದಾರೆ. 2 ಪತ್ರ ಕೊಟ್ಟಿದ್ದಾರೆ. 2ರಲ್ಲಿ ನೀವು ಬರಿಬೇಕಾಗಿರೋದು ಒಂದೇ 4 ಮಾರ್ಕ್ಸ್ಗೆ. ಯಾವ್ದಾದ್ರು ಒಂದು ವಿಷಯ ಮಾತ್ರ ಕುರಿತು ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಆದರೆ ಕ್ವಶನ್ ನಂಬರ್ 52 ಅನ್ನುವಂಥದ್ದನ್ನ ಗಮನಿಸಿ. ಮೋಹನ ಮತ್ತು ಸುನಂದ, ಹುಡುಗನ ಹೆಸರು ಮೋಹನ, ಹುಡುಗಿ ಹೆಸರು ಸುನಂದ. ಅಂದ್ರೆ ಮೊದಲು ಆ ಬಕ ಹಿಂಗ್ ಬರೀತಾ ಇದ್ರಿ ನೀವು ಹೆಸರನ್ನ. ಈಗ ಅವರೇ ಒಂದು ಹೆಸರು ಕೊಟ್ಬಿಡ್ತಾರೆ, ಅಡ್ರೆಸ್ ಕೊಟ್ಬಿಟ್ಟಿರ್ತಾರೆ. ಅದೇ ಅಡ್ರೆಸ್ಗೆ ನೀವು ಲೆಟರ್ನ ಹಾಕ್ಬೇಕು. ನಿಮ್ಮ ಅಡ್ರೆಸ್ಸು ಅವ್ರು ಕೊಟ್ಟಿರೋ ಅಡ್ರೆಸ್ನೇ ಬರಿಬೇಕು. ಇದು ನೀವು ಯೋಚನೆ ಮಾಡಿ ಬರಿಬೇಕು. ಇದು ನಿಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದ್ರೆ ನಿಮ್ಗೆ ತಪ್ಪು ಬರೆಯಲ್ಲ, ಕರೆಕ್ಟಾಗಿ ಸ್ಟೆಪ್ಸ್ನ ಫಾಲೋ ಮಾಡಿದ್ರು 4 ಮಾರ್ಕ್ಸ್ ಅಲ್ಲಿ ನಿಮ್ಗೆ 2 ಮಾರ್ಕ್ಸ್ ಬರ್ತವೆ. ಹಾಗಾಗಿ 2ಕ್ಕೆ 2 100% ತಗೋಬಹುದು. ನೀವು ಸ್ವಲ್ಪ ನೀಟಾಗಿ ಬರೆದ್ರೆ 4 ಮಾರ್ಕ್ಸ್ ಬರುತ್ತೆ. ನೋಡಿ ಇಲ್ಲಿ, ಮೋಹನ ಸುನಂದ ದ್ವಿತೀಯ PUC ಮದರ್ ತೆರೆಸಾ ಪದವಿ ಪೂರ್ವ ಕಾಲೇಜ್. ಅಲ್ಲಿಗೆ ನಿಮ್ಮ ಹೆಸರು ಮೋಹನ, ನಿಮ್ ಕ್ಲಾಸು ಸೆಕೆಂಡ್ PUC, ನಿಮ್ ಕಾಲೇಜ್ ಬಂದು ಮದರ್ ತೆರೆಸಾ ಪದವಿ ಪೂರ್ವ ಕಾಲೇಜು, ಊರು ಜಗಳೂರು. ಸೊ ಅಡ್ರೆಸ್ ಅವರೇ ಕೊಟ್ಟಿದ್ದಾರೆ, ದಾವಣಗೆರೆ. ಈ ವಿಳಾಸದಲ್ಲಿರುವಂತವರು ನೀವು ಅಂತ ತಿಳ್ಕೊಂಡು ನಿಮ್ಮ ಅಡ್ರೆಸ್ ಇದು, ಫ್ರಮ್ ಅಡ್ರೆಸ್ ಭಾವಿಸಿ. ರಾಜಶೇಖರ, ನೀವು ಯಾರಕ್ಕೆ ಪತ್ರ ಬರಿಬೇಕಾಗಿರೋದು ಒಂದ್ಸಲ ಅಬ್ಸರ್ವ್ ಮಾಡಿ. ರಾಜಶೇಖರ ಅಂತ ಕೇಳಿದ್ದಾರೆ. ಇದು ಎಕ್ಸಾಂಪಲ್, ಅಲ್ಲಿ ಬೇರೆದು ಯಾವ್ದಾದ್ರು ಒಂದು ಕೊಟ್ಟಿರ್ತಾರೆ. ನೀವು ಫ್ರೆಂಡ್ಗೋ ಅಥವಾ ನಿಮ್ಮ ಯಾರಿಗೋ ಬೇರೆಯವರಿಗೆ ನೀವು ಪತ್ರ ಬರಿತಾ ಇದ್ದೀರಾ. ರಾಜಶೇಖರ, ಕಾರಂತರ ರಸ್ತೆ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಇದು ಅವ್ರ ವಿಳಾಸ. ಇವರು ನಿಮ್ಮ ತಂದೆಯವರು ಅಂತ ತಿಳ್ಕೊಂಡು ಪ್ರವಾಸಕ್ಕೆ ಹೋಗೋದಕ್ಕೆ ಅನುಮತಿ ಹಣನ ಕೊಡುವಂತೆ ಪತ್ರ ಬರೀರಿ. ಅಲ್ಲಿಗೆ ಅಡ್ರೆಸ್ ಫ್ರಮ್ ಅಂಡ್ ಟು 2 ಅವರೇ ಕೊಡ್ತಾರೆ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ಅದೇ ಅಡ್ರೆಸ್ನೇ ನಾವು ಬರಿಬೇಕು. ಇದನ್ನ ಒಂದು ಚೇಂಜಸ್ನ ನೀವು ರೆಡಿ ಮಾಡ್ಕೋಬೇಕು. ಹಾಗೆ ಗಂಗಾ 2ನೇದು ನೋಡಿ, ಇದು ಪರ್ಸನಲ್ ಆಯ್ತು ಮೇಲಿರೋದು. 2ನೇದು ಈಗ ಅಫಿಷಿಯಲ್ ಲೆಟರ್ ಕೇಳಿದ್ದಾರೆ. ಗಂಗಾ ಅಥವಾ ಭೀಮೇಶ, ದ್ವಿತೀಯ PUC ಅಬ್ದುಲ್ ಕಲಾಂ PU ಕಾಲೇಜು, ಆಳಂದ, ಕಲಬುರ್ಗಿ ಜಿಲ್ಲೆ ಅಂತ ಕೊಟ್ಟಿದ್ದಾರೆ. ಇದು ನಿಮ್ಮ ಅಡ್ರೆಸ್, ಫ್ರಮ್ ಅಡ್ರೆಸ್. ಇಷ್ಟು. ಈ ವಿಳಾಸದಲ್ಲಿರುವವರು ನೀವು ಅಂತ ಭಾವಿಸಿ ನಿಮ್ ಕಾಲೇಜಿನ ಪ್ರಾಂಶುಪಾಲರಿಗೆ ಅಂಕಪಟ್ಟಿ ವರ್ಗಾವಣೆ ಪತ್ರ ಕೋರಿ ಬರೆಯಿರಿ. ಬಟ್ ಇಲ್ಲೊಂದ್ಸಲ ಅಬ್ಸರ್ವ್ ಮಾಡಿದ್ರ, ನಿಮ್ ಕಾಲೇಜಿನ ಪ್ರಾಂಶುಪಾಲರು ಅಂತ ಹೇಳಿದ್ದಾರೆ. ಬಟ್ ನಿಮ್ ಕಾಲೇಜು ಹೆಸರು
ಅವ್ರು ಇನ್ನೊಂದ್ಸಲ ಕೊಟ್ಟಿಲ್ಲ. ಆದ್ರೆ ನಮ್ಗೆ ಅಂಡರ್ಸ್ಟುಡ್ ಏನು ಅಂದ್ರೆ ಅಬ್ದುಲ್ ಕಲಾಂ PU ಕಾಲೇಜೇ ನಿಮ್ ಕಾಲೇಜ್ ಅಲ್ವಾ, ಈಗ ಆಲ್ರೆಡಿ ಕೊಟ್ಟಿದ್ರಲ್ಲ, ಇದೇ ಅಡ್ರೆಸ್ಗೆನೆ ನೀವು ನಿಮ್ ಪ್ರಾಂಶುಪಾಲರಿಗೆ ಬರೀಬೇಕು. ಓಕೆ, ಸೊ ಅಡ್ರೆಸ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ನಾವು ಬರಿಬೇಕಾಗತ್ತೆ. ಇದೊಂದು ಚೇಂಜಸ್ ಮಾಡಿದರೆ ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಅರ್ಥ ಆಯ್ತಾ ಈಗ ಕ್ವಶನ್ ಪೇಪರ್ ಪ್ಯಾಟ್ರನ್ ಅಂಡ್ ಬ್ಲೂ ಪ್ರಿಂಟ್? ಇದು ಮೊದಲನೇ ಕ್ವಶನ್ ಪೇಪರ್. ಇಲ್ಲೊಂದು ಸೂಚನೆಗಳು ಕೊಟ್ಟವರಪ್ಪ ಈ ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟ್ ನಲ್ಲಿ. ಒಂದ್ ಸ್ವಲ್ಪ ಸೂಚನೆಗಳನ್ನ ನೋಡ್ಬಿಡೋಣ ಶಾರ್ಟ್ ಅಂಡ್ ಸ್ವೀಟ್ ಆಗಿ, ಇದು ನಮಗೆ ಹೆಲ್ಪ್ ಆಗುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ ನಿಗದಿಪಡಿಸಿರುವ ಅಂಕ ನಿಗದಿ ಅಂದ್ರೆ ವೆಯ್ಟೇಜ್ ವ್ಯತ್ಯಾಸವಾಗದಂತೆ ಪ್ರಶ್ನೆಗಳನ್ನ ನೀಡುವುದು. ಅಂದ್ರೆ ಇವ್ರು ಏನ್ ವೆಯ್ಟೇಜ್ ಹೇಳಿದ್ದಾರೆ ನೋಡಿ, ಇದು ವೆಯ್ಟೇಜ್ ಏನಿದೆಯಲ್ಲ, ಈ ವೆಯ್ಟೇಜ್ಗೆ ಆಧಾರದ ಮೇಲೆ ಸುಲಭ ಎಷ್ಟು ಪರ್ಸೆಂಟ್ ಇರಬೇಕು, ಕಠಿಣ ಅಂದ್ರೆ ಸ್ವಲ್ಪ ಕಷ್ಟದ ಎಷ್ಟು ಪರ್ಸೆಂಟೇಜ್ ನೀವು ಕೇಳಬೇಕು. ಯಾಕೆಂದ್ರೆ ತುಂಬಾ ಕಷ್ಟ ಇರೋ ಪ್ರಶ್ನೆಗಳು ಕೇಳ್ಬಿಟ್ರು ಚೆನ್ನಾಗಿರಲ್ಲ ಕ್ವಶನ್ ಪೇಪರು, ತುಂಬಾ ಈಸಿ ಪ್ರಶ್ನೆಗಳನ್ನ ಕೇಳ್ಬಿಟ್ರು ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಇರಲ್ಲ. ಸೊ ಒಂದು ಸ್ಟ್ಯಾಂಡರ್ಡ್ ಇರಬೇಕು ಅಂದ್ರೆ ಗೌರ್ಮೆಂಟ್ ಅವ್ರು ನಿಗದಿ ಮಾಡಿದ್ದಾರೆ, ಅಂದ್ರೆ ಬೋರ್ಡ್ ಅವರು 72.5% ಸುಲಭ ಇರಬೇಕು, 27.5% ಅಷ್ಟು ಸ್ವಲ್ಪ ಕಷ್ಟ ಇರಬೇಕು. ಅಲ್ಲಿಗೆ ನಿಮಗೆ 70% ಅಷ್ಟು ಈಸಿ ಕ್ವಶನ್ಸ್ ಇರ್ತವೆ ನೀವು ಓದಿದ್ರೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿ ಕೊಟ್ಟಿರುವಂತ ಸೂಚನೆಗಳನ್ನ ಗಮನಿಸ್ಬಿಡೋಣ ಒಂದ್ಸಲ. ನೆಕ್ಸ್ಟ್ ನೀಲನಕ್ಷೆಯಲ್ಲಿ ಇಲ್ಲೊಂದು ಸ್ಟಾರ್ ಮಾರ್ಕ್ ಅಂತ ನಾನು ಅವಾಗ ಹೇಳಿದೆ, ಒಂದು ಸ್ಟಾರ್ ಹಾಕೋರು ಸರ್, ಇದು ಏನಕ್ಕೆ ಸರ್ ಸ್ಟಾರ್ ಹಾಕಿರೋದು ಅಂತ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಸೊ ಸ್ಟಾರ್ ಮಾರ್ಕ್ಸ್ ಅನ್ನುವಂಥದ್ದು ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಆಯ್ಕೆ ಮಾಡಿರುವ ಪಾಠಗಳನ್ನ ಸೂಚಿಸ್ತಾ ಇದೆ. ಅಂದ್ರೆ ಮ್ಯಾಚ್ ದಿ ಫಾಲೋಯಿಂಗ್, ಆಯ್ಕೆ ಮಾಡಿರುವ ಪಾಠಗಳು ಮ್ಯಾಚ್ ದಿ ಫಾಲೋಯಿಂಗ್ ಯಾವ್ದ್ರಿಂದ ಬರೋದು? ಯಾವ್ದ್ರಿಂದ? ಪದ್ಯನ ಪಾಠದಿಂದ ಬರುತ್ತಾ ಮ್ಯಾಚ್ ದಿ ಫಾಲೋಯಿಂಗ್? ವೆರಿ ಗುಡ್. ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಎಲ್ಲ ಪದ್ಯದಿಂದನೇ ಬರುತ್ತೆ. ಕೀರ್ತನ ನೋಡಿ, ಇಲ್ಲಿ ಮುಂಬೈ ಜಾತಕ, ನಿಸಾರ್ ಅಹಮದ್, ಇವೆಲ್ಲ ನೀವು ಪದ್ಯಗಳಿಂದನೇ ಬರ್ತಾ ಇದೆ ಅನ್ನೋದನ್ನ ಮರಿಬಾರ್ದು. ಸೊ ಅದಕ್ಕೆ ನಿಗದಿಪಡಿಸಿರ್ತಕ್ಕಂತಹ ಜಾಗವೇ ಈ ಸ್ಟಾರ್ ಮಾರ್ಕ್. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲೊಂದು ಸ್ಟಾರ್ಗಳಿದಾವಲ್ವಾ, ಕಾಣಿಸ್ತಿದ್ಯಾ ಇದು? ಈ ಸ್ಟಾರ್ಸ್, ಈ ಸ್ಟಾರ್ ಇರೋ ಜಾಗ ಎಲ್ಲ ನಿಮಗೇನ್ ಕೇಳ್ತಾರೆ? ಆವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಈ ಒಮ್ಮೆ ನಗುತ್ತೇವೆ, ಹತ್ತಿ ಚಿತ್ತ, ಮತ್ತೆ ಮುಂಬೈ ಜಾತಕ, ಶಿಲ್ಬೇರಿದ್ದಾನೆ, ಇದರಲ್ಲಿರುವಂತ ಕವಿ ಕೃತಿ ಪರಿಚಯನ ಸ್ವಲ್ಪ ಚೆನ್ನಾಗಿ ಏನ್ ಮಾಡ್ಬೇಕು ನಾವು ಓದ್ಕೋಬೇಕು ಅಂತ ಅದ್ರ ಅರ್ಥ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಗದ್ಯದಲ್ಲಿ ಬರಲ್ಲಲ್ಲ, ಏನಕ್ಕೆ ಕೊಡ್ತಾರೆ? ಮ್ಯಾಚ್ ದಿ ಫಾಲೋಯಿಂಗ್ ಗದ್ಯ ಏನಕ್ಕೆ ಬರುತ್ತೆ? ಫಿಲ್ ಇನ್ ದ ಬ್ಲಾಂಕ್ಸ್ ಗದ್ಯ ಅವ್ರು ಹೇಳಿರೋದು ಓನ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಹೇಳ್ತಾ ಇರೋದು. ಅದು ಎಲ್ಲ ಓದಬೇಕು ಅಂತ ಅದರ ಅರ್ಥ, ಎಲ್ಲಾ ಲೆಸನ್ಸ್ ಕೇಳ್ತಾರೆ ಅಂತ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು? ಕ್ಲಿಯರ್? ಹೌದು, ಓದ್ಬೇಕು. ಆಮೇಲೆ 1ರಿಂದ 10 ಅಂಕಗಳಲ್ಲಿ, 1ರಿಂದ 10 ಪ್ರಶ್ನೆಗಳಲ್ಲಿ 3 ಕಡ್ಡಾಯ ಕಠಿಣ ಪ್ರಶ್ನೆಗಳು ಇರ್ತವೆ. ಅದರಲ್ಲಿ ಹಾರ್ಟ್ ಕ್ವಶನ್ ಒಂದು ಬಂದೇ ಬರುತ್ತೆ. ಅದೇ ಈ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತ ಹೇಳಿದ್ನಲ್ಲ ನಾನು, ಅದು ಯಾವುದೇ ಪದ್ಯದಲ್ಲಿ ಒಂದು, ಯಾವುದೇ ಗದ್ಯದಲ್ಲಿ ಒಂದು, ದೀರ್ಘ ಗದ್ಯದಲ್ಲಿ ಒಂದು ಕೇಳಬೇಕು. ಪದ್ಯದಲ್ಲಿ ಒಂದು, ಗದ್ಯದಲ್ಲಿ ಒಂದು, ದೀರ್ಘ ಗದ್ಯದಲ್ಲಿ ಒಂದು. ಅಂದ್ರೆ ನಾವು ಈ ಹಾರ್ಟ್ ಕ್ವಶನ್ ಅನ್ನ ಇಂಥದ್ದೇ ಪರ್ಟಿಕ್ಯುಲರ್ ಪದ್ಯದಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಫಸ್ಟ್ ಆದ್ರೆ ಹೇಳ್ಬೋದಾಗಿತ್ತು, ಲಾಸ್ಟ್ ಇಯರ್ ನೋಡ್ರೋ ಇದೇ ಪದ್ಯದಲ್ಲಿ ಬರುತ್ತೆ ಓದ್ಕೊಡ್ರೋ, ಹಂಗಿಲ್ಲ. ಈ ಸಲ ಯಾವ್ದ್ರಲ್ಲಿ ಬೇಕಾದ್ರೂ ಕೇಳ್ಬೋದು, ಯಾವ ಗದ್ಯದಲ್ಲಿ ಬೇಕಾದ್ರೂ ಕೇಳ್ಬೋದು, ದೀರ್ಘ ಗದ್ಯದಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಆಯ್ತಾ? ಇದು ಜ್ಞಾಪಕ ಇಟ್ಕೋಬೇಕು. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ವಿಭಿನ್ನತೆ ಇರ್ತದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಸ್ವಲ್ಪ ಬೇರೆ ವೈಭವೀಕರಿಸಿ ಪ್ರಶ್ನೆಗಳನ್ನ ಕೇಳಿರ್ತಾರೆ, ವಿಭಿನ್ನ ರೂಪದಲ್ಲಿ ಇರ್ತವೆ. ಪ್ರಶ್ನೆ ರೂಪದಲ್ಲಿಯೇ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇರಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೆಂಗಿದೆಯೋ ಹಂಗೆ ಕೇಳ್ಬೇಕು ಅಂತಿಲ್ಲ. ಅರ್ಥ ಆಯ್ತಲ್ಲ? ಸೊ ಯಾಕೆಂತಂದ್ರೆ ಲಾಸ್ಟ್ ಇಯರ್ ಎಲ್ಲ ನೀವು ನೋಡ್ಬೋದು, ನೀವು ನಾರ್ಮಲಿ ನಿಮಗೆ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಮಲ್ಟಿಪಲ್ ಚಾಯ್ಸ್ ಬರೋದೇ 1 ಮಾರ್ಕ್ಸ್ ಕ್ವಶನ್ ಇದೆಯಲ್ಲೋ ಅದ್ರಲ್ಲೇ ಬರ್ತದೆ ಅಂತ ಹೇಳ್ತಾರೆ. ಹಂಗಿರಲ್ಲ. ಈ ಸಲ ಸ್ವಲ್ಪ ಕ್ವಶನ್ ಅದಲು ಬದಲು ಮಾಡಿ ಕೂಡ ಪ್ರಶ್ನೆಗಳನ್ನ ಕೇಳ್ತಾರಂತೆ, ಆ ಚಾನ್ಸಸ್ ಇರುತ್ತೆ. ಅದನ್ನ ಸ್ವಲ್ಪ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು.
ಇದಕ್ಕೆ ನೀವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಒಂದ್ಸಲ ಗಮನಿಸಿ ಅಂತ ಹೇಳಿದಾರೆ ಅವರು. ಹೆಂಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಸ್ವಲ್ಪ ಚೇಂಜಸ್ ಮಾಡಿದಾರಂತೆ, ಅದನ್ನ ಚೇಂಜಸ್ ಮಾಡಿ ಕೇಳ್ತಾರೆ ಅಂತ. ನೋಡಿ, ಇಲ್ಲಿ ಯಾರನ್ನ ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು. ವಿಭೀಷಣ, ಕುಂಭಕರ್ಣ, ರಾಮ ಲಕ್ಷ್ಮಣ, ಅಂಗದ ಮತ್ತು ಹನುಮಂತ, ರಾಮ ಮತ್ತು ಸೀತೆ. ಯಾರನ್ನ ಕೊಲ್ಲೋದಿಲ್ಲ ಅಂತ ವಿದ್ಯಾದೇವತೆ ಹೇಳಿದ್ದು? ಬಹುರೂಪಿಣಿ ವಿದ್ಯಾದೇವತೆ ರಾಮ ಮತ್ತು ಲಕ್ಷ್ಮಣನನ್ನ ಕೊಲ್ಲಲ್ಲ ಅಂತ ಹೇಳಿದ್ದು ಬಹುರೂಪಿಣಿ ವಿದ್ಯಾದೇವತೆ. ಸೊ ಹಾಗೆ ಒಂದ್ ಸ್ವಲ್ಪ ನಿಮ್ಗೆ ವಿಭಿನ್ನವಾಗಿ ಪ್ರಶ್ನೆಗಳು ಅನ್ನುವಂಥದ್ದು ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಕಡೆ ನೀವು ಕಾನ್ಸಂಟ್ರೇಷನ್ ಅನ್ನುವಂಥದ್ದನ್ನ ಮಾಡಬೇಕು, ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸೋದು ಅಂತ ಹೇಳ್ತಿದ್ದಾರೆ. ಸೊ ಅದೊಂದು. ನೆಕ್ಸ್ಟ್, ಬಿಟ್ಟ ಸ್ಥಳಕ್ಕೆ ನೀಡುವ ಉತ್ತರಗಳಲ್ಲಿ ಕನಿಷ್ಠ 2 ಉತ್ತರಗಳಾದ್ರೂ ಒಂದೇ ರೀತಿಯಲ್ಲಿರುತ್ತೆ. ವಿದ್ಯಾರ್ಥಿಗಳು ಯೋಚಿಸಿ ಉತ್ತರವನ್ನ ಬರೆಯುವುದು. ಇದು ನೋಡ್ರಪ್ಪ, ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ಕನ್ಫ್ಯೂಸ್ ಆಗ್ತಕ್ಕಂತ 2 ಆನ್ಸರ್ನ ಕೊಡ್ತಾರಂತೆ ಬಿಟ್ಟ ಸ್ಥಳದಲ್ಲಿ. 2 ರೈಟ್ ಏನು ಅಂತ ಅನಿಸ್ತಾ ಇರ್ತದೆ ನಮಗೆ. ನಾವು ಯೋಚಿಸಿ ಉತ್ತರ ಬರಿಬೇಕಂತೆ. ಕ್ಲಿಯರ್ ಕಟ್ ಆಗಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಬಿಟ್ಟ ಸ್ಥಳಕ್ಕೆ ನೀಡುವ ಉತ್ತರಗಳಲ್ಲಿ ಕನಿಷ್ಠ 2 ಉತ್ತರಗಳಾದ್ರೂ ನಾವು ಒಂದು ರೀತಿಯಲ್ಲಿ ಇರಬೇಕು. ಆ ವಿದ್ಯಾರ್ಥಿಗಳು ಅದನ್ನ ಯೋಚಿಸಿ ಉತ್ತರವನ್ನ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮ್ಯಾಚ್ ದಿ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿನಲ್ಲಿ ಇಲ್ಲಿ ಪದ್ಯದ ಹೆಸರು, ಆ ಪದ್ಯಕ್ಕೆ ಇರುವಂತಹ ಕೃತಿಯ ಹೆಸರು ಅಥವಾ ಕವಿಯ ಹೆಸರುಗಳು ಇವುಗಳನ್ನಷ್ಟೇ ನೀಡುವುದು. ಇದೊಂದು ನೀವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ಡಿಕ್ಲೇರ್ ಮಾಡ್ಬಿಟ್ಟವರಪ್ಪ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಪದ್ಯದ ಹೆಸರು, ಪದ್ಯದ ಕೃತಿಯ ಹೆಸರು ಅಂದ್ರೆ ಆಕರ ಕೃತಿ, ಪದ್ಯ ಮತ್ತು ಕವಿ ಹೆಸರು ಇವುಗಳನ್ನೇ ಕೇಳ್ತಾರಂತೆ, ಬೇರೆದ್ ಯಾವ್ದು ಕೇಳಲ್ವಂತೆ. ಇದು ಈಸಿ ಆಯ್ತಲ್ಲ ನಿಮ್ಗೆ ಇವಾಗ. ಪದ್ಯದ ಹೆಸರು, ಅದ್ರದ ಆಕರ ಕೃತಿ ಯಾವುದು, ಮತ್ತೆ ಆ ಕವಿ ಹೆಸರು. ಪದ್ಯದ ಹೆಸರು, ಕವಿ ಹೆಸರು, ಆಕರ ಕೃತಿ 3 ಜ್ಞಾಪಕ ಇಟ್ಕೊಂಡಿದ್ರೆ ಮುಗೀತು. ಇನ್ನು ವಚನಗಳು ಹಾಗೂ ಕೀರ್ತನೆಯ ಸಂದರ್ಭಗಳಲ್ಲಿ ಅಂಕಿತ ನಾಮಗಳು ಬರ್ತಾವಂತೆ. ಅಂಕಿತ ನಾಮ ವಚನಗಳಲ್ಲಿ ನೋಡ್ಕೋಬೇಕು ನಾವು. ಈ ಆರಂಭದ ಪದ್ಯಗಳಿಗೆ ಸಂಬಂಧಿಸಿದಂತೆ 1 ರಿಂದ 6 ಪದ್ಯಗಳಲ್ಲಿ ಚಂಪು, ವಚನ, ಷಟ್ಪದಿ, ಶತಕ, ಕೀರ್ತನ, ತ್ರಿಪದಿ ಎಂಬ ಪ್ರಕಾರದ ಹೆಸರುಗಳನ್ನ ನೀಡಬಹುದು. ಉಳಿದ ಪದ್ಯಗಳಲ್ಲಿ ಪದ್ಯದ ಹೆಸರು, ಕೃತಿ, ಕವಿಯ ಹೆಸರನ್ನಷ್ಟೇ ನೀಡ್ತಾರೆ ಅಂತ. ಅಂದ್ರೆ ಈ ತ್ರಿಪದಿಗಳು, ವಚನಗಳು, ಷಟ್ಪದಿಗಳು ಅಂತ ಇವು ಕೇಳ್ತಾರಂತೆ. ಇದೊಂದ್ ಸ್ವಲ್ಪ ಹೇಳಿದರೆ ಅದನ್ನ ಜ್ಞಾಪಕ ಇಟ್ಕೋಬೇಕು. ಪದ್ಯ 1 ರಿಂದ 6. ಮತ್ತೆ ಭಾಷಾಭ್ಯಾಸದ ಪ್ರಶ್ನೆಗಳನ್ನ ಈ ಕೆಳಗಿನಂತೆ ಕೇಳ್ತಾರೆ. ನೋಡಪ್ಪ, ಸಮಾನಾರ್ಥಕ ಅಥವಾ ನಾನಾರ್ಥಗಳಲ್ಲಿ 1 ಪ್ರಶ್ನೆ ಇರ್ತದೆ, 1 ಮಾರ್ಕ್ಸ್, 2 ಮಾರ್ಕ್ಸ್ 1 ಪ್ರಶ್ನೆ. ಕ್ರಿಯಾಪದ, ಧಾತು, ಕಾಲ ಸೂಚಕ ಅಥವಾ ನಿಷೇಧಗಳಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದಂತೆ. ಗುಣವಾಚಕಕ್ಕೆ 1 ಕೇಳಬೇಕು. ತತ್ಸಮ ತದ್ಭವ 1 ಇರ್ತದೆ. ನುಡಿಗಟ್ಟು 1 ಇರುತ್ತೆ. ವಿಭಕ್ತಿಗೆ 1 ಇರುತ್ತೆ. ಅನ್ಯ ದೇಶೀಯ ಶಬ್ದಗಳು 1 ಇರ್ತವೆ. ಇವುಗಳಲ್ಲಿ ಒಟ್ಟು 1, 2, 3, 4, 5, 6, 7 ಇದರಲ್ಲಿ ಯಾವ್ದಾದ್ರು 6 ಪ್ರಶ್ನೆಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕಂತೆ. ಒಂದೇ ವಿಭಾಗದಲ್ಲಿ 2ನ ಕೇಳಂಗಿಲ್ಲ. ಅಂದ್ರೆ 2 ದ್ವಿರುಕ್ತಿಗಳಿಗೂ 2 ಸಲ ಕೇಳೋದು. ಅಂದ್ರೆ ಇವಾಗ ನುಡಿಗಟ್ಟು, ದ್ವಿರುಕ್ತಿ ಅಂತ ಇದೆಯಲ್ಲ, ಇದ್ರಲ್ಲಿ 2 ಕೇಳ್ಬಿಡ್ತಾರ ಒಬ್ಬೊಬ್ರು. ನುಡಿಗಟ್ಟನು ಕೇಳ್ತಾರೆ, ದ್ವಿರುಕ್ತಿ ಹಿಂಗ್ ಕೇಳಂಗಿಲ್ಲ. ಒಂದೊಂದ್ರಲ್ಲಿ ಯಾವ್ದಾದ್ರು 1 ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಸಮಾನಾರ್ಥಕ ನೀವು ಕೊಟ್ರೆ ನಾನಾರ್ಥಕ ಕೊಡಂಗಿಲ್ಲ. ಕ್ರಿಯಾಪದ, ಧಾತು, ಕಾಲ ಸೂಚಕ ಈ 3ರಲ್ಲಿ 1 ತಗೋಬೇಕು. ನಿಷೇಧಾರ್ಥದಲ್ಲಿ ಗುಣವಾಚಕ 1 ತಗೋಬೇಕು. ಅಂದ್ರೆ ಕಂಪಲ್ಸರಿ ಕ್ವಶನ್ಸ್ ಯಾವ್ದಿರ್ತವೆ ಅಂತ ಒಂದ್ಸಲ ಅಬ್ಸರ್ವ್ ಮಾಡು. ಇವು ಬಂದೇ ಬರ್ತವೆ ಸರ್. ಗುಣವಾಚಕ ನೋಡು, ಇದನ್ನ ಕೊಟ್ಟೇ ಕೊಡ್ತಾರೆ. ತತ್ಸಮ ತದ್ಭವ ಕೊಟ್ಟೇ ಕೊಡ್ತಾರೆ. ಯಾಕೆಂದ್ರೆ ಆಪ್ಷನ್ ಇಲ್ಲ. ಇದು ಇವೆರಡು ಕ್ವಶನ್ ಬಂದೇ ಬರುತ್ತೆ ಅಂತ. ನೆಕ್ಸ್ಟ್, ವಿಭಕ್ತಿ ಪ್ರತ್ಯಯ 1 ಕ್ವಶನ್ ಇದ್ದೇ ಇರ್ತದೆ. ಅನ್ಯ ದೇಶೀಯ ಶಬ್ದ 1 ಪ್ರಶ್ನೆ ಇದ್ದೇ ಇರ್ತದೆ. ಓಕೆ, ಅಲ್ಲಿಗೆ ಈ 4 ಪರ್ಟಿಕ್ಯುಲರ್ ಆಗಿ 1 ಬಂದೇ ಬರ್ತವೆ ಅಂತಪ್ಪ. ಇದನ್ನ ಇಂಪಾರ್ಟೆಂಟ್ ಅಂತ ಬರ್ದಿಟ್ಕೊಬಿಡೋದು. ಅಲ್ಲಿಗೆ 4 2 8 ಈ 4ನ ಓದ್ಕೊಂಡಿದ್ರು ನೀನ್ ಪಾಸ್ ಆಗ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸೊ 4 ಮಸ್ಟ್ ಅಂಡ್ ಶುಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬಿಡ್ಬೋದು, ಇದೇ ಪ್ರಶ್ನೆಗಳು ಬರ್ತಾವೆ ಸರ್ ಅಂತ. ಓಕೆ, ನೆಕ್ಸ್ಟ್ ನೋಡಿ. ಮತ್ತೆ ಉದಾಹರಣೆಗೆ ಸಮಾನಾರ್ಥಕ ಕೇಳಿ ನಾನಾರ್ಥ, ಈಗ ನಾನು ಹೇಳಿದ್ನಲ್ಲ ಅದೇ. ಇನ್ನು 40ನೆಯ ಪ್ರಶ್ನೆ ಪದ್ಯದ 1 ಭಾಗವನ್ನ ಕೊಟ್ಟು ಅದ್ರ ಮೇಲೆ ಹಾರ್ಟ್ ಕ್ವಶನ್ ನ ಕೇಳಿರ್ತಾರೆ. ಯಾವುದೇ ಪದ್ಯದಿಂದ ಕೇಳಬಹುದಾಗಿರುತ್ತೆ. ಇದು ಒಂದೇ ಪದ್ಯದಿಂದ ಕೇಳಬೇಕಂತಿಲ್ಲ. ಇದೊಂದು 4 ಮಾರ್ಕ್ಸ್ ಕ್ವಶನ್ ಒಂದು ಕೇಳಿದ್ರಲ್ಲ ಆವಾಗ್ಲೇ, ಇದೊಂದು ಹಾರ್ಟ್ ಕ್ವಶನ್ ನೋಡಿ. ಇದು
4 ಮಾರ್ಕ್ಸ್ ಒಂದು ಪ್ರಶ್ನೆ ಕೇಳಿದ್ರಲ್ಲ ಈಗ, ಈ ಕೆಳಗಿನ ಇದರಲ್ಲಿ ಉಣದಿರ್ದ ದನ ಮಿರ್ದೊಡೇನು ಅಂತ ಏನೋ ಕೇಳಿದ್ರಲ್ಲ, ಈ ಕ್ವಶನ್ ಹಾರ್ಟ್ ಕ್ವಶನ್ ಅಂತ ಹೇಳ್ತಾ ಇರೋದವ್ರು. ಅಂದ್ರೆ ಸ್ವಲ್ಪ ನಿಮ್ಗೆ ಕಷ್ಟ ಇರ್ತದೆ ಈ ಪ್ರಶ್ನೆ ಉತ್ತರ ಕೊಡ್ಬೇಕಂದ್ರೆ. ಈ ಈ ಪ್ರಶ್ನೆ ಸರ್ ಇದೇ ಪದ್ಯದಲ್ಲಿ ಬರ್ತದ ಅಂತ ಅಲ್ಲ, ಯಾವ ಪದ್ಯದಲ್ಲಿ ಬೇಕಾದ್ರೂ ಬರ್ಬೋದಂತೆ. ಇದು ನಮ್ಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಉತ್ತರ ಬರೀಲಿಕ್ಕೆ. ಯೋಚಿಸಿ ಉತ್ತರ ಬರಿಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ 3 ಕ್ವಶನ್ ಇನ್ನೂ ಇರ್ತವೆ ನಿಮಗೆ, ಇದರಲ್ಲಿ 2 ತಾನೇ ಬರಿಬೇಕಾಗಿರೋದು. ಇದರಲ್ಲಿ ನೀವು ಚೂಸ್ ಮಾಡಿ. ಸಾಧ್ಯ ಐ ಮೀನ್ ನಿಮ್ ಕನ್ಫ್ಯೂಸ್ ಆಗ್ತಾ ಇದ್ರೆ, ಈ ಪ್ರಶ್ನೆ ನಮ್ಗೆ ಕಷ್ಟ ಆಗ್ತಿದೆ ಸರ್ ಅನ್ನೋದಾದ್ರೆ, ಇದರಲ್ಲಿ ನೀವು ಚೂಸ್ ಮಾಡಿ ಆನ್ಸರ್ ಅನ್ನುವಂಥದ್ದನ್ನ ಬರಿಬಹುದು. ನೆಕ್ಸ್ಟ್ ಇನ್ನೊಂದು ಏನು ಇದು ಕೊಟ್ಟಿದ್ದಾರೆ, 9ನೇದು, ಪ್ರಬಂಧದ ಪ್ರಶ್ನೆಗಳಲ್ಲಿ ಒಂದನ್ನ ಅಭ್ಯಾಸ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳೋದು, ಮತ್ತೊಂದು ಅಭ್ಯಾಸ ಪುಸ್ತಕದಲ್ಲಿರುವ ಪ್ರಬಂಧಗಳಿಗೆ ಪೂರಕವಾಗಿರುವ ಸಮಕಾಲೀನ ವಿಷಯಗಳನ್ನ ಕೇಳುವುದು. ಎಲ್ಲಾ ವಿದ್ಯಾರ್ಥಿಗಳು ಯೋಚಿಸಿ ಬರೆಯುವಂತೆ ಸುಲಭವಾಗಿರುವುದನ್ನ ಕೊಡಬೇಕು. ಅಂದ್ರೆ ನಿಮಗೆ ಇವಾಗ ಅಭ್ಯಾಸ ಪುಸ್ತಕ ಕೊಟ್ಟಿದಾರಲ್ಲ, ಗ್ರಾಮರ್ ಬುಕ್, ಅದರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅವರು ಅಭ್ಯಾಸ ಕೇಳಿರ್ತಕ್ಕಂಥ, ಅಂದ್ರೆ ಅವ್ರು ಎಕ್ಸಾಂಪಲ್ ಕೊಟ್ಟಿದಾರಲ್ಲ, ಒಂದು 10-12 ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಇನ್ನೊಂದು ಬೇರೆ ಬರ್ಬೋದು, ಬಟ್ ರಿಲೇಟೆಡ್ ಎಲ್ಲರೂ ಬರೆಯುವಂಥದ್ದು ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದ್ರಲ್ಲಿ ನೀವು ಒಂದನ್ನು ಚಾಯ್ಸ್ ಮಾಡಬೇಕು. ನೆಕ್ಸ್ಟ್, ಪತ್ರಗಳ ವಿಭಾಗದಲ್ಲಿ ಆಗಿರೋ ಬದಲಾವಣೆಗಳನ್ನ ಗಮನಿಸಬೇಕು. ಅರ್ಥ ಆಯ್ತಾ? ಪತ್ರಗಳಲ್ಲಿ ಆಗಿರೋ ಬದಲಾವಣೆ ಏನೋ ಅವರೇ ಹೆಸರು ಮತ್ತು ಅಡ್ರೆಸ್ ಕೊಟ್ಬಿಟ್ಟಿದ್ದಾರೆ, ಅದನ್ನೇ ನಾವು ಬರಿಬೇಕು. ಓಕೆ. ಭಾವಾರ್ಥ ಹಾಗೂ ಗಾದೆ ಮಾತಿನ ವಿಸ್ತರಣೆ ಅನ್ನುವಂಥದ್ದು ಈ ಸಲ ಇರೋದಿಲ್ಲ. ಲಾಸ್ಟ್ ಇಯರ್ ತೆಗೆದಾಕಿದ್ರು, ಈ ಸಲನು ತೆಗೆದಾಕಿದ್ರು. ಅಂದ್ರೆ ಭಾವಾರ್ಥ ಬರಲ್ಲ, ಗಾದೆ ಮಾತು ಬರಲ್ಲ ನಮಗೆ. ಇದನ್ನ ನಮಗೆ ಜ್ಞಾಪಕದಲ್ಲಿ ಇಟ್ಕೋಬೇಕು. ಇದಿಷ್ಟು ಕೂಡ ಪ್ರಶ್ನೆ ಪತ್ರಿಕೆಯ ಕ್ಲಿಯರ್ ಆಗಿ ಈ ವರ್ಷದಲ್ಲಿ ಬರುವಂತಹ ಒಂದು ವಿನ್ಯಾಸ ನಾನು ಮಾತಾಡಿದ್ದೀನಿ. ಅರ್ಥ ಆಯ್ತಾ ಎಲ್ರಿಗೂ? ಸೇ ಲೌಡ್ಲಿ. ಇದು ದ್ವಿತೀಯ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ನೀಲನಕ್ಷೆ 1 ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಯ ಇನ್ಸ್ಟ್ರಕ್ಷನ್ಸ್ ಏನನ್ನ ಈ ವರ್ಷ ನಾವು ಚೇಂಜ್ ಮಾಡಿದೀವಿ ಅಂತ ಮೌಲ್ಯ ನಿರ್ಣಯ ಮಂಡಳಿ, ಅಂದ್ರೆ ಪರೀಕ್ಷಾ ಮಂಡಳಿ ಏನ್ ಸುತ್ತೋಲೆ ಹೊರಡಿಸಿದೆ, ಅದರಲ್ಲಿರೋ ಪ್ರಶ್ನೆ ಒಂದು ವಿಚಾರಗಳು, ಅದರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ 1 ಒಂದು ಕ್ವಶನ್ ಪೇಪರ್ ಅನ್ನುವಂಥದ್ದನ್ನ ನಾವು ವಿಶ್ಲೇಷಣೆ ಮಾಡಿದೀವಿ. ಸೊ ಮುಂದಿನ ಒಂದು ವಿಚಾರಗಳು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಅದರ ನೀಲನಕ್ಷೆ ಹಾಗೂ ಅದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಭಾಗಗಳಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅನ್ನುವಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಹಾಗೆ 2ನೇ ಮಾದರಿ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದಿದೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ತರಗತಿಯಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಸೊ ಹಾಗಾಗಿ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಈಗ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋ ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಅದರ ಜೊತೆಗೆ ಈಗಾಗಲೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ಸ್ ಅನ್ನುವಂಥದ್ದು ಹಾಗೂ ಎಲ್ಲ ಸೋಷಿಯಲ್ ಮೀಡಿಯಾದ ಲಿಂಕ್ಸ್ ಅನ್ನುವಂಥದ್ದನ್ನ ನೀಡಿರ್ತೀವಿ. ಅದನ್ನ ಫಾಲೋ ಮಾಡಿ ಎಲ್ಲ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ. ಈ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಹಾಕ್ತಾ ಇರ್ತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸತೀಶ್ ಅಕಾಡೆಮಿ ಅಂತ ಹೇಳಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದೀವಿ. ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ 10th ಫಸ್ಟ್ PUC ಸೆಕೆಂಡ್ PUC ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈ ವರ್ಷದ ಈ ಒಂದು ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ಸಹ ಅಲ್ಲಿ ಹಾಕಿರ್ತೀವಿ. ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಈ ಒಂದು ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ರ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಲೆಸನ್ಸ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನುವಂಥದ್ದನ್ನ ಕೂಡ ಹಾಕಿದೀವಿ. ಮತ್ತೆ ಎಲ್ಲಾ ತರಗತಿಗಳು ಅನ್ನುವಂಥದ್ದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ತರಗತಿಗಳು ಒಂದು ರೀಸನಬಲ್ ಒಂದು ಪ್ರೈಸ್ ನಲ್ಲಿ ಎಲ್ರಿಗೂ ಒಂದು ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಹಾಕಿದೀವಿ. ಸೊ ಹಾಗಾಗಿ ಅದನ್ನ ನೀವು ವೀಕ್ಷಣೆ ಮಾಡಬೇಕು ಅಂದ್ರೆ ನೀವು ಸತೀಶ್ ಅಕಾಡೆಮಿ ಅಂತ ಹೇಳಿ SATHISH ಸತೀಶ್ ಅಕಾಡೆಮಿ ಅಂತ ಹೇಳಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಸರ್ಚ್ ಮಾಡಿ ಎಲ್ಲ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಬೋದು ನೀವು. ಅದರ ಜೊತೆಗೆ ಇಲ್ಲ ಅಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಸೊ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ಒಂದು ಅಪ್ಡೇಟ್ಸ್ಗೋಸ್ಕರ ಸೊ ಕಾಯ್ತಾ ಇರಿ ಅಂತ ಹೇಳ್ತಾ ಸಿ ಯು ಅಗೇನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.